ಹಾಯ್, ವೆಲ್ಕಮ್ ಟು ಮೈ ಚಾನಲ್ ಆಲ್ರೌಂಡರ್ ಯಮ್. ಭೂಮಿಕಾ ಏನೂ ಆಲೋಚನೆ ಮಾಡಿಕೊಂಡು ಒಬ್ಬರ ಹೆಸರಿನ ಮೇಲೆ ಒಡೆಯಬೇಕಾದ ವೋಚರ್ ಮತ್ತೊಬ್ಬರ ಹೆಸರಿನ ಮೇಲೆ ಒಡೆದಳು. ಪಕ್ಕದಲ್ಲೇ ಇದ್ದ ಅಧಿಕಾರಿ ಅದನ್ನು ಗಮನಿಸಿ ತನ್ನ ತಪ್ಪನ್ನು ಎತ್ತಿ ತೋರಿಸಿದರು. ತನ್ನ ತಪ್ಪನ್ನು ತಿಳಿದುಕೊಂಡು ಮನಸ್ಸನ್ನು ತನ್ನ ಹತೋಟಿಯಲ್ಲಿಟ್ಟುಕೊಂಡು ಸಂಜೆಯವರೆಗೂ ಬ್ಯಾಂಕಿನಲ್ಲಿ ಕೆಲಸ ಮಾಡಿ ಉತ್ಸಾಹದಿಂದ ಬೇಗ ಬೇಗ ಮನೆಗೆ ಬಂದಳು. ಹೊಸ್ತಿಲು ದಾಟಿ ಮನೆಯೊಳಕ್ಕೆ ಹೆಜ್ಜೆ ಹಿಡಿಯುವಷ್ಟೊತ್ತು ಸಂಜಯ್ಗೋಸ್ಕರ ತನ್ನ ಕಣ್ಣುಗಳು ಹುಡುಕುತ್ತಲೇ ಇವೆ. ಸಂಜಯ್ ಜೊತೆ ತನ್ನ ಮದುವೆಯಾಗಿ 3 ತಿಂಗಳು ಆಗ್ತಿದೆ. ಸಂಜಯ್ನಲ್ಲಿ ಹಿಂದೆಂದೂ ಆ ಸಂದೇಹದ ಬಿರುಕು ಇಲ್ಲವಲ್ಲ. ಆದರೆ ಹೀಗೇಕೆ ಹೊಸದಾಗಿ? ನಾನಾಗಿ ನಾನು ನನ್ನ ಹೃದಯದ ತುಂಬ ಪ್ರೀತಿಯನ್ನು ತುಂಬಿಕೊಂಡು ಗಂಡನ ಅಪ್ಪುಗೆಗೋಸ್ಕರ ಅವನ ಬಳಿ ಹೋದರೆ ಯಾಕೆ ನನ್ನನ್ನು ದೂರವಿಡುತ್ತಿದ್ದಾನೆ ಅಂತ ನನಗೆ ಅರ್ಥವಾಗುತ್ತಿಲ್ಲ. ಅವನು ನನ್ನ ಪ್ರೀತಿಯನ್ನು ತಿರಸ್ಕರಿಸಿದ್ದಾನೆ ಎಂಬ ಆಲೋಚನೆಗೇನೆ ಅವಳಿಗೆ ಅಳು ಬರ್ತಿದೆ. ಯಾವ ರೀತಿ ಇದ್ದನು? ಏನು ಬೇಕಾದರೂ ಮುಖದ ಮೇಲೇನೇ ಹೇಳುತ್ತಿದ್ದನು. ಎಷ್ಟು ಸಾರಿ ಹೇಳಿದ್ನು, ಭೂಮಿಕಾ ನೀನಂದರೆ ನನಗಿಷ್ಟ ಅಂತ. ಒಂದು ಟೈಮಲ್ಲಿ ಬೇಸರ ಮಾಡಿಕೊಂಡರೋ ಈಗ ಆ ಮಾತನ್ನು ಮತ್ತೆ ಅವನ ಬಾಯಿಂದ ಕೇಳಬೇಕಂತ ಮನಸ್ಸು ಆತರಿಯುತ್ತಿದೆ. ಎಷ್ಟು ಮಧುರವಾಗಿರ್ತಾವೋ ಆ ಮಾತುಗಳು. ಸಂಜಯ್ ಎಲ್ಲಿಯೂ ಕಾಣಿಸದೇ ಇದ್ದಿದ್ದರಿಂದ ಅವಳ ಮನಸ್ಸೆಲ್ಲ ದುಃಖದಿಂದ ತುಂಬಿ ಹೋಯಿತು. ಎಂದಿನಂತೆ ಅತ್ತೆ ಜಾನಕಮ್ಮ ನಗುತ್ತಾ ಎದುರು ಬಂದು ಸೊಸೆಯನ್ನ ಮಾತನಾಡಿಸಿದಳು. ಆಕೆ ಭೂಮಿಕಳನ್ನ ಸೊಸೆಯ ಥರ ಅಲ್ಲದೆ ಮಗಳ ಥರ ನೋಡಿಕೊಳ್ಳುತ್ತಾಳೆ. ಈ ಕೆಲಸಗಳು ಸೊಸೆಯನ್ನೇ ಮಾಡಬೇಕು, ಅವು ಮಾಡಬಾರದು, ಇವು ಮಾಡಬಾರದು ಎಂಬ ನಿಬಂಧನೆಗಳೇನು ಹಿಡದೆ ಮಗಳಿಲ್ಲವೆಂಬ ಕೊರತೆಯನ್ನ ಸೊಸೆಯಲ್ಲಿ ಕಾಣುತ್ತಿದ್ದಳು ಆಕೆ. ಭೂಮಿಕಾ, ಸ್ವಪ್ನ ಮದುವೆಯ ಡೇಟ್ ಫಿಕ್ಸ್ ಮಾಡಿದ್ರಾ ಎಂದು ಸೊಸೆಯ ಕೈಗೆ ಕಾಫಿಯನ್ನು ಕೊಡುತ್ತಾ ತಂಗಿಯ ಮದುವೆ ಬಗ್ಗೆ ಕೇಳಿದರು ಆಕೆ. ಇಲ್ಲ ಅತ್ತೆ, ನಾವು ಈ ಭಾನುವಾರ ಅಮ್ಮನವರ ಮನೆಗೆ ಹೋಗ್ತಿದ್ದೀವಲ್ವಾ, ಅವತ್ತೇ ಹರೀಶ್ನ ಅಪ್ಪ ಅಮ್ಮನನ್ನು ಮನೆಗೆ ಕರೆದು ಡೇಟ್ ಫಿಕ್ಸ್ ಮಾಡೋಣ ಅಂತ ಅಪ್ಪ ಹೇಳಿದ್ರು ಎಂದಳು ಭೂಮಿಕಾ ಬಿಸಿ ಬಿಸಿಯಾದ ಟೀಯನ್ನು ಆಸ್ವಾದಿಸುತ್ತಾ. ಹೌದಾ? ಆಕೆಯ ಕಣ್ಣುಗಳು ಭೂಮಿಕಾ ಸಂಜಯ್ಗೋಸ್ಕರ ಹುಡುಕಾಡುವುದನ್ನು ಗಮನಿಸುತ್ತಲೇ ಇದ್ದಾವೆ. ಭೂಮಿಕಾ ಕಣ್ಣುಗಳು ದುಃಖದಿಂದ ನೆಲವನ್ನು ನೋಡುತ್ತಿರುವುದು ಗಮನಿಸಿ ತನ್ನಲ್ಲೇ ತಾನು ಮುಸುಮುಸಿಯಾಗಿ ಮುಗುಳ್ನಕ್ಕಳು. ಮಗ ಸೊಸೆಯ ಮನಸ್ಸನ್ನು ಗೆದ್ದುಕೊಳ್ಳುತ್ತಾನೆ ಎಂಬ ಧೈರ್ಯದಿಂದಲೇ ಈ ಮದುವೆಯನ್ನ ಮಾಡಿದಳು ಆಕೆ. ಆದರೆ ಆ ದಿನ ಇಷ್ಟು ಬೇಗ ಬರುತ್ತದೆ ಅಂತ ಅಂದುಕೊಂಡಿರಲಿಲ್ಲ. 2 ದಿನಗಳಿಂದ ಭೂಮಿಕಾ ಸಂಜಯ್ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕಂತ ಅವನಿಗೆ ಹತ್ತಿರವಾಗುವುದಕ್ಕೆ ಅವಳು ಮಾಡುತ್ತಿರುವ ಪ್ರಯತ್ನವೇ ಅವಳು ಹೇಳದೆ ಗೊತ್ತಾಗುತ್ತಿದೆ ವಿಷಯ. ಸಂಜಯ್ನನ್ನ ಅವನ ಮುಖದಲ್ಲಿ ಕಾಣುವ ಸಂತೋಷವನ್ನು ನೆನೆದು ಆಕೆಯ ಮನಸ್ಸು ಸಂತೋಷದಲ್ಲಿ ಮುಳುಗಿ ಹೋಯಿತು. ಭೂಮಿಕಾ, ನನ್ನ ಮಗನಿಗೋಸ್ಕರನೇ ಅಲ್ವಾ ಈ ಕಳ್ಳನೋಟ ಎಂದು ಎದ್ದು ತಾನು ಹಾಗೂ ಅತ್ತೆ ಕುಡಿದ ಟೀ ಕಪ್ಪುಗಳನ್ನು ತೆಗೆದುಕೊಂಡು ಸಿಂಕಲ್ಲೇ ಹಾಕಲು ಹೋಗುತ್ತಿರುವ ಸೊಸೆಯನ್ನ ರೇಗಿಸಲು ಹಿಂದೆಯಿಂದ ಮುಗುಳ್ನಗುತ್ತಾ ಕೇಳಿದರು ಅತ್ತೆ ಜಾನಕಮ್ಮ. ಅತ್ತೆ ಎಂದು ನಡುಗುತ್ತಿರುವ ಸ್ವರದಲ್ಲಿ ಅದುರುತ್ತಿರುವ ತುಟಿಗಳಿಂದ ಕಳ್ಳತನ ಮಾಡುತ್ತಾ ಸಿಕ್ಕಿಬಿದ್ದ ಕಳ್ಳನ ಥರ ಆ ಕಡೆ ಈ ಕಡೆ ನೋಡುತ್ತಾ ಅಮಾಯಕಳಾಗಿ ನಿಂತುಕೊಂಡಳು. ರಾಜೇಶ್ ಊರಿಗೆ ಬಂದಿದ್ದಾನೆ ಅಂತ ಗೊತ್ತಾಗಿ ಅವನನ್ನು ಮಾತನಾಡಿಸಲು ಹೋಗಿದ್ದಾನೆ. 1 ಗಂಟೆಯಲ್ಲಿ ಬಂದು ಬಿಡುತ್ತಾನೆ ಬಿಡು ಎಂದು ಜಾನಕಮ್ಮ ಚೇರಿನ ಮೇಲಿಂದ ಎದ್ದು ಅಮಾಯಕಳಾಗಿ ನೋಡುತ್ತಿರುವ ಭೂಮಿಕಾ ಬಳಿ ಬಂದು ಅವಳನ್ನು ಹಗ್ ಮಾಡಿಕೊಂಡಳು. ಇಷ್ಟು ದಿನ ನಿನಗೆ ಈ ಮದುವೆ ಇಷ್ಟ ಇಲ್ಲ ಎಂಬ ದುಃಖ ನನ್ನ ಮನಸ್ಸನ್ನು ತುಂಬ ಕಾಡುತ್ತಿತ್ತು. ಮದುವೆಗೆ ಮುಂಚೆನೇ ಈ ವಿಷಯ ಗೊತ್ತಾದರೂ ಮಗನ ಪ್ರೀತಿಗೋಸ್ಕರ ಸ್ವಾರ್ಥದಿಂದ ಮೌನವಾಗಿ ಇದ್ದು ಬಿಟ್ಟನೆಂಬ ದುಃಖ ನಿನ್ನ ಕಣ್ಣುಗಳಲ್ಲಿ ಕೋಪ ನೋಡಿದಾಗಲೆಲ್ಲ ನನಗೆ ಆಗುತ್ತಿತ್ತು. ಆದರೆ ಈಗ ಆ ನೋವೆಲ್ಲ ಹೊರಟು ಹೋಯಿತು ಎಂದು ಅವರ ಕಣ್ಣುಗಳಿಂದ ಬೆಚ್ಚನೆಯ ಕಣ್ಣೀರು ಜಾರಿ ಭೂಮಿಕಾ ಭುಜದ ಮೇಲೆ ಬಿದ್ದಿತು. ಅವರ ಮಾತುಗಳಿಗೆ ಭೂಮಿಕಾಗೆ ಸಹ ಅಳುವನ್ನು ಕಂಟ್ರೋಲ್ ಮಾಡಿಕೊಳ್ಳಲಾಗಲಿಲ್ಲ. ಅತ್ತೆಯ ಕಣ್ಣುಗಳೊಳಕ್ಕೆ ನೋಡುತ್ತಾ ಜೋರಾಗಿ ಹತ್ತು ಬಿಟ್ಟಳು. ಏನಾಯ್ತಮ್ಮ, ಯಾಕೆ ಆ ರೀತಿ ಅಳ್ತಿದೀಯಾ ಎಂದು ಆಕೆ ಗಾಬರಿ ಬಿದ್ದು ಭೂಮಿಕಾಳ ಕೈ ಹಿಡಿದುಕೊಂಡು ರೂಮಿನೊಳಕ್ಕೆ ಕರೆದುಕೊಂಡು ಹೋಗಿ ಬೆಡ್ ಮೇಲೆ ಕುಳಿಸಿ ಲೋಟದಲ್ಲಿ ನೀರು ತಂದುಕೊಟ್ಟಳು. ಏನು ಹೇಳಬೇಕು ಅತ್ತೆ, ಏನು ಹೇಳು ಅಂತೀರಾ? ಇಷ್ಟು ದಿನ ನಾನು ನಿಮ್ಮ ಮಗನ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳದೆ ಅವರನ್ನು ದೂರ ಇಟ್ಟೆ. ಈಗ ನನ್ನಷ್ಟಕ್ಕೆ ನಾನು ಅವರಿಗೆ ಹತ್ತಿರವಾಗೋಣ ಅಂತ ನೋಡುತ್ತಿದ್ದರೆ ಅವರು ನನ್ನನ್ನು ದೂರ ಇಡುತ್ತಿದ್ದಾರೆ. ನನಗೆ ನಿಮ್ಮ ಮಗ ಯಾವಾಗಲೂ ಅರ್ಥನೇ ಆಗಲ್ಲ. ಆಗಲೂ ಅಷ್ಟೇ, ಈಗಲೂ ಅಷ್ಟೇ ಎಂದು ಗ್ಲಾಸಿನಲ್ಲಿರುವ ನೀರನ್ನು ಗಟಗಟ ಎಂದು ಕುಡಿಯುತ್ತಾ ಹೇಳಿದಳು. ಏನು ನೀನು ಮಾತನಾಡ್ತಿರೋದಮ್ಮ? ಅವನು ಯಾಕೆ ನಿನ್ನನ್ನು ದೂರ ಇಡ್ತಾನೆ? ಅವನಿಗೆ ನೀನಂದರೆ ಪ್ರಾಣ. ಆ ರೀತಿ ಅಳ್ಬೇಡ ಎಂದು ಅಳುತ್ತಿರುವ ಭೂಮಿಕಳನ್ನು ತನ್ನ ಎದೆಗೆ ಹಪ್ಪಿಕೊಂಡು ತಲೆಯನ್ನು ಸವರುತ್ತಾ ನಿಧಾನವಾಗಿ ಕೇಳಿದಳು ಜಾನಕಮ್ಮ.
ಆಕೆಯ ಪ್ರಶ್ನೆಗೆ ಬೆಳಗಿನ ಜಾವ ನಡೆದ ಘಟನೆ ನೆನಪಿಗೆ ಬಂತು. ಬೆಳಗಿನ ಜಾವ ನಡೆದ ಘಟನೆ. ಸಂಜಯ್ ಭೂಮಿಕಾ ಒಳಗಡೆ ಇರುವುದನ್ನು ಗಮನಿಸದೆ ಇದ್ದಕ್ಕಿದ್ದಂತೆ ರೂಮಿನ ಬಾಗಿಲು ತೆಗೆದುಕೊಂಡು ಒಳಗಡೆಗೆ ಬಂದನು. ಎದುರಿಗೆ ಆಗ ತಾನೇ ಸ್ನಾನ ಮಾಡಿಕೊಂಡು ಬಂದು ಸೀರೆ ಉಟ್ಟುಕೊಳ್ಳುತ್ತಿರುವ ಭೂಮಿಕಾ ಕಾಣಿಸಿದಳು. ನೋಡುವುದಕ್ಕೆ ಅವಳ ಮುಖ ಮಲ್ಲಿಗೆ ಹೂವಿನ ಥರ ಕಾಣುತ್ತಿದೆ. ಎಷ್ಟು ಮುದ್ದಾಗಿ ಕಾಣುತ್ತಿದ್ದಾಳೋ. ನೀರಿನ ಹನಿಗಳು ದೇಹದ ಮೇಲಿಂದ ಹಾಗೆಯೇ ಜಾರುತ್ತಿದ್ದರೆ ಅದರ ಒಳಪು ನೋಡಿ ಸಂಜಯ್ನ ಹೃದಯ ಜುಮ್ಮೆಂದಿತು. ಇನ್ನೊಂದು ಹೆಜ್ಜೆ ಮುಂದೆ ಇಟ್ಟರೆ ತನ್ನ ಹೃದಯ ಎಲ್ಲಿ ಕಂಟ್ರೋಲ್ ತಪ್ಪುತ್ತದೋ ಎಂಬ ಭಯದಿಂದ ಹಿಂದಕ್ಕೆ ತಿರುಗಿದ ಸಂಜಯ್ಗೆ, ಲೋ ಸಂಜಯ್, ಡಾಕ್ಯುಮೆಂಟ್ ಸಿಕ್ತಾ ಎಂದು ಕೇಳಿದ ತಂದೆಯ ಧ್ವನಿ ಕೇಳಿಸಿತು. ತನ್ನ ರೂಮಿನೊಳಗಡೆ ಇರುವ ಬೀರುವಿನ ಲಾಕರ್ನಲ್ಲಿರುವ ಡಾಕ್ಯುಮೆಂಟ್ಸನ್ನು ತೆಗೆದುಕೊಂಡು ಬರುವುದಕ್ಕೆ ಹೇಳಿದ್ದರು ಅವರ ತಂದೆ ಶ್ಯಾಮಪ್ಪ. ಈಗ ಹೇಗೆ? ಮುಂದಕ್ಕೆ ಹೋದರೆ ಎದುರಿಗೆ ಬೊಂಬೆಯ ಥರ ಇರುವ ದೊಡ್ಡ ದೊಡ್ಡ ಕಣ್ಣುಗಳಿಂದ ತನ್ನನ್ನೇ ಕಣ್ಣುರಪ್ಪೆ ಹಾಡಿಸದೆ ನೋಡುತ್ತಿರುವ ಭೂಮಿಕಾ. ಹೊರಗಡೆ ಹೋದರೆ ಆಫೀಸಿಗೆ ಸಹ ಹೋಗದೆ ತನಗೋಸ್ಕರ ಕಾತು ಕುಳಿತಿರುವ ತಂದೆ. ಈಗ ಏನು ಮಾಡೋದು? ಮುಂದೆ ಬಾವಿ ಹಿಂದೆ ಹಳ್ಳ ಅಂದರೆ ಇದೇನೇನೋ ಎಂದು ತಲೆ ಕೆರೆದುಕೊಂಡನು. ಇನ್ನು ತಪ್ಪುವುದಿಲ್ಲ ಅನ್ನುವ ಥರ ಒಳಗಡೆಗೆ ಹೋಗಿ ಬಾಗಿಲು ಹಾಕಿ ಬೀರುವಿನ ಬಳಿ ಹೋದೆನು. ಬೀರುವಿನ ಪಕ್ಕದಲ್ಲೇ ಡ್ರೆಸ್ಸಿಂಗ್ ಟೇಬಲ್ ಇದೆ. ಟೇಬಲ್ ಮುಂದೆ ನಿಂತು ಬ್ಲೌಸನ್ನು ಹಾಕಿಕೊಂಡು ಸೀರೆಯನ್ನು ಕೈಯಲ್ಲಿ ಹಿಡಿದುಕೊಂಡು ನಾಚಿಕೆ ಪಡುತ್ತಾ ಟೆನ್ಷನ್ನಿಂದ ಆ ಕಡೆ ಈ ಕಡೆ ನೋಡುತ್ತಿದ್ದಾಳೆ ತನ್ನ ಹೆಂಡತಿ ಭೂಮಿಕಾ. ಎಷ್ಟು ನೋಡೋದು ಬೇಡ ಅಂದುಕೊಂಡರೂ ತನ್ನ ಕಣ್ಣುಗಳು ಭೂಮಿಗಳನ್ನು ನೋಡದೇ ಇರಲು ಆಗುತ್ತಿಲ್ಲ. ಸಣ್ಣಗೆ ನಾಜೂಕಾಗಿರುವ ಸೊಂಟ, ಸಂಪಿಗೆ ಥರ ಇರುವ ಮೂಗು, ನಡುಗುತ್ತಿರುವ ತುಟಿಗಳು, ನಾಚಿಕೆಯಿಂದ ಕೆಂಪೇರಿದ ಕೆನ್ನೆಗಳು. ಎಷ್ಟು ಮುದ್ದಾಗಿ ಕಾಣುತ್ತಿದ್ದಾಳೋ. ಸಂಜಯ್ಗೆ ನೋಟ ತಿರುಗಿಸಿಕೊಳ್ಳಲಾಗುತ್ತಿಲ್ಲ. ಇಂಥ ಸೌಂದರ್ಯವತಿ ನನ್ನ ಸ್ವಂತ. ಆದರೆ ನನ್ನ ಕರ್ಮ ಆಗದಿದ್ದರೆ ನಾನು ತಾಳಿ ಕಟ್ಟಿದ ಹೆಂಡತಿಯನ್ನ ಈ ರೀತಿ ಕದ್ದು ಮುಚ್ಚಿ ನೋಡಬೇಕಾಗಿ ಬಂದಿದೆ ಎಂದು ತನ್ನ ಅದೃಷ್ಟವನ್ನು ನೋಡಿ ತಾನೇ ಬೈದುಕೊಂಡನು. ಮತ್ತೆ ಹಾಲ್ನೊಳಗಿನಿಂದ ತಂದೆಯ ಕೂಗು ಕೇಳಿಸಿ ಅತಿ ಕಷ್ಟದ ಮೇಲೆ ಬೀರುವನ್ನು ತೆಗೆದು ಡಾಕ್ಯುಮೆಂಟ್ಸ್ಗೋಸ್ಕರ ಹುಡುಕಾಡಿದನು. ಗಾಬರಿ ದುಃಖ ಜೊತೆಗೂಡಿ ಅವನ ಮೆದುಳನ್ನು ಕೆಲಸ ಮಾಡದೆ ಮಾಡಿದವು. ಎದುರಿಗೆ ಇರುವ ಡಾಕ್ಯುಮೆಂಟ್ಸ್ ಸಹ ಅವನಿಗೆ ಕಾಣಿಸುತ್ತಿಲ್ಲ. ಭೂಮಿಕಾಳ ಆ ಸೌಂದರ್ಯವನ್ನು ನೋಡಿ ಮೊದಲ ಬಾರಿ ಅವಳನ್ನು ನೋಡಿದ್ದು, ಪ್ರೀತಿಯಲ್ಲಿ ಬಿದ್ದಿದ್ದು ಎಲ್ಲ ಲೀಲಾಜಾಲವಾಗಿ ನೆನಪಿಗೆ ಬಂತು. ಕಾಲೇಜಿನ ಮೊದಲ ದಿನ. ಸೀನಿಯರ್ ಆದ ತನ್ನ ಕಣ್ಣುಗಳಿಗೆ ಜೂನಿಯರ್ ಆದ ಭೂಮಿಕಾ ಅಷ್ಟು ಜನ ಹೆಣ್ಣು ಮಕ್ಕಳಲ್ಲಿ ಸುಂದರವಾಗಿ ಅಪರೂಪವಾಗಿ ಕಾಣಿಸಿದಳು. ಅಷ್ಟು ಜನರಲ್ಲಿ ಪಿಂಕ್ ಕಲರ್ ಚೂಡಿದಾರ್ ಹಾಕಿಕೊಂಡಿರುವ ಭೂಮಿಕಾಳನ್ನು ನೋಡಿದ ತಕ್ಷಣ ಮನಸ್ಸು ಮೊದಲ ಬಾರಿ ಕಂಟ್ರೋಲ್ ತಪ್ಪಿತು. ಅವಳನ್ನು ನೋಡಿದ ಕ್ಷಣದಿಂದ ಅವನಲ್ಲಿ ಭಾವನೆಗಳು ಶುರುವಾದವು. ಆ ಕ್ಷಣವೇ ಅವಳೇ ನನ್ನ ಹೆಂಡತಿ ಎಂದು ಊಹೆಗಳಲ್ಲಿ ತೇಲಾಡಿದನು. ರ್ಯಾಗಿಂಗ್ ಮೇಲೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲದ ಅವನು ಭೂಮಿಕಾಳ ಜೊತೆ ಮಾತನಾಡುವುದಕ್ಕೆ ಬೇಕಂತಲೇ ತನ್ನ ಇಬ್ಬರು ಫ್ರೆಂಡ್ಸ್ ಜೊತೆ ಸೇರಿ ಭೂಮಿಕಾಳನ್ನು ರ್ಯಾಗಿಂಗ್ ಮಾಡಿದರು. ರ್ಯಾಗಿಂಗ್ ಅಂದರೆ ರ್ಯಾಗಿಂಗ್ ಅಲ್ಲ, ಒಂದು ರೀತಿಯಲ್ಲಿ ಭೂಮಿಕಾ ಡೀಟೇಲ್ಸ್ ತಿಳಿದುಕೊಂಡರು. ಇನ್ನು ಆ ದಿನದಿಂದ ಭೂಮಿಕಾ ಎಲ್ಲಿಗೆ ಹೋದರೆ ಇವನು ಅಲ್ಲಿಗೆ ಹೋಗುತ್ತಿದ್ದನು. ಅವಳು ಏನು ಮಾಡಿದರೂ ಅದನ್ನು ಅದ್ಭುತವಾಗಿ ಅಪರೂಪವಾಗಿ ನೋಡುತ್ತಿದ್ದನು. ಭೂಮಿಕಳಿಂದ ನೋಟ ತಿರುಗಿಸಿಕೊಳ್ಳುವುದೇ ಇವನಿಗೆ ಕಷ್ಟವಾಗುತ್ತಿತ್ತು. ತನ್ನನ್ನು ರ್ಯಾಗಿಂಗ್ ಮಾಡಿದ್ದರಿಂದ ಸಂಜಯ್ ಮೇಲೆ ಒಳ್ಳೆಯ ಅಭಿಪ್ರಾಯ ಇಲ್ಲದ ಭೂಮಿಕಾ ಸಂಜಯ್ ಅಂದ್ರೇನೇ ಭಯಪಡುತ್ತಿದ್ದಳು, ಓಡಿ ಹೋಗುತ್ತಿದ್ದಳು. ಸಂಜಯ್ ತಂದೆ ಕಾಂಟ್ರಾಕ್ಟರ್, ರಿಯಲ್ ಎಸ್ಟೇಟ್ ಬಿಸ್ನೆಸ್ನಲ್ಲಿ ಈ ಸಿಟಿಯ ಸುತ್ತಮುತ್ತಲಲ್ಲಿ ಇವರನ್ನು ಮೀರಿಸುವವರೇ ಯಾರೂ ಇರಲಿಲ್ಲ. ತಂದೆಯ ಹೆಸರು, ಅಧಿಕಾರದ ಮಧ್ಯೆ ಮನೆಗೆ ದೊಡ್ಡ ಮಗನಾಗಿ ಬೆಳೆದ ಸಂಜಯ್ಗೆ ಕೋಪ, ಕೈಚಳಕ ಸ್ವಲ್ಪ ಜಾಸ್ತಿನೇ. ಯಾವತ್ತೂ ತನ್ನಷ್ಟಕ್ಕೆ ತಾನು ಜಗಳಗಳಿಗೆ ಹೋಗುತ್ತಿರಲಿಲ್ಲ. ಆದರೆ ತನ್ನ ತಂಟೆಗೆ ಬಂದವರನ್ನು ಬಿಡುತ್ತಿರಲಿಲ್ಲ. ಕಾಲೇಜಿನಲ್ಲಿ ಯಾರೋ ಒಬ್ಬ ಭೂಮಿಗಳನ್ನು ಕಾಮೆಂಟ್ ಮಾಡಿದನೆಂದು ಗೊತ್ತಾಗಿ ಅವನನ್ನು ನಡಿ ರೋಡಿನಲ್ಲಿ ರಕ್ತ ಬರುವ ಥರ ಹೊಡೆದನು. ಇದನ್ನೆಲ್ಲ ತಿಳಿದುಕೊಂಡ ಭೂಮಿಕಳಿಗೆ ಸಂಜಯ್ ಮೇಲೆ ಇರುವ ಕೆಟ್ಟ ಅಭಿಪ್ರಾಯ ಇನ್ನೂ ಜಾಸ್ತಿ ಆಯಿತು. ಕಾಮೆಂಟ್ ಮಾಡಿದವನನ್ನು ಬಿಟ್ಟು ಬಿಡದೆ ಎಲ್ಲರಿಗೂ ಗೊತ್ತಾಗುವ ಥರ ಮಾಡಿ ನನ್ನ ಮರ್ಯಾದೆಯನ್ನು ಇನ್ನೂ ಜಾಸ್ತಿ ತೆಗೆದಿದ್ದಾನೆ ಎಂದು ಅವನ ಮೇಲೆ ಸಹಿಸಲಾರದಷ್ಟು ಕೋಪ ಬಂದಿತು. ಇದರ ಜೊತೆಗೆ ಇನ್ನೊಂದು ಸಂಘಟನೆ ಸಹ ಜೊತೆಯಾಯಿತು. ಭೂಮಿಕಾಳ ಫ್ರೆಂಡ್ ತಂದೆ ಜಮೀನನ್ನು ಖರೀದಿಸಿ ಹಣ ಕೊಡದೆ ಮೋಸ ಮಾಡಿದರೆ ಅವರು ಕೊಡಬೇಕಾಗಿರುವ ಹಣವನ್ನು ಮೂಗನ್ನ ಹಿಂಡಿ ವಸೂಲು ಮಾಡಿದರು ಸಂಜಯ್, ರಾಜೇಶ್. ಈ ರೀತಿಯಾಗಿ ಆಗಾಗ ವ್ಯವಹಾರಿಕ ಜಗಳಗಳಲ್ಲಿ ಸಿಲುಕಿಕೊಳ್ಳುವುದು, ಭೂಮಿಕಾಳ ಕಣ್ಣಿಗೆ ಬೀಳುವುದು, ಭೂಮಿಕಾ ಅವನನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳುವುದು, ಈ ರೀತಿಯಾಗಿ ಸಾಗಿತು ಅವನ ಕಾಲೇಜ್ ದಿನಗಳೆಲ್ಲ. ಸಂಜಯ್ ತನ್ನ ಕೋರ್ಸನ್ನು ಪೂರ್ತಿ ಮಾಡಿ
ಕಾಲೇಜನ್ನು ಬಿಟ್ಟು ಹೋಗುವ ದಿನ ಬಂದೇ ಬಿಟ್ಟಿತು. ಕಾಲೇಜನ್ನು ಬಿಟ್ಟು ಹೋಗುವುದಕ್ಕಿಂತ ಭೂಮಿಕಳನ್ನು ಬಿಟ್ಟು ಹೋಗಬೇಕೇ ಎನ್ನುವ ದುಃಖವೇ ಅವನಿಗೆ ಜಾಸ್ತಿ ಇದೆ. ಇಷ್ಟು ದಿನ ತನ್ನ ಮನಸ್ಸಿನಲ್ಲಿ ಬಚ್ಚಿಟ್ಟುಕೊಂಡಿರುವ ದುಃಖವನ್ನು ಇನ್ನ ಮನಸ್ಸಿನಲ್ಲಿ ಬಚ್ಚಿಟ್ಟುಕೊಳ್ಳಲಾಗದೆ ಅಮ್ಮನಿಗೆ ಹೇಳಿದನು. ಭೂಮಿಕಾ, ಇನ್ನೊಂದೆರಡು ವರ್ಷದಲ್ಲಿ ತನ್ನ ಕೋರ್ಸನ್ನು ಮುಗಿಸಿ ಕಾಲೇಜು ಬಿಟ್ಟು ಹೊರಗಡೆಗೆ ಬರುವಷ್ಟರಲ್ಲಿ ನಿನ್ನನ್ನು ನೀನು ನಿರೂಪಿಸಿಕೊ. ನೀನು ಏನು ಅಂತ ತೋರಿಸು. ಹುಡುಗಿಯನ್ನ ಕೇಳಬೇಕಾದರೆ ನೀನು ಮೊದಲು ಪ್ರಯೋಜಕನಾಗಬೇಕು. ನೀನು ಪ್ರಯೋಜಕನಾದ ಮೇಲೆ ನಾನೇ ನೇರವಾಗಿ ಹೋಗಿ ಭೂಮಿಕಾ ಮನೆಯವರನ್ನು ಒಪ್ಪಿಸುತ್ತೇನೆ ಎಂದು ಮಗನಿಗೆ ಮಾತು ಕೊಟ್ಟಳು ಸಂಜಯ್ನ ತಾಯಿ ಜಾನಕಮ್ಮ. ಆ ಮಾತು ಕೇಳಿದ ಸಂಜಯ್ ಸಂತೋಷದಿಂದ ಆ ದಿನವೆಲ್ಲ ಬೈಕ್ ಮೇಲೆ ಶಿಕಾರುಗಳು ಹೊಡೆದನು. ಇನ್ನು ಆ ದಿನದಿಂದ ತನ್ನ ಕಾಲ ಮೇಲೆ ತಾನು ನಿಲ್ಲಬೇಕೆಂದು ಸ್ವತಃ ತಾನೇ ಒಂದು ಕಂಪನಿಯನ್ನು ಪ್ರಾರಂಭಿಸಿ ಸ್ವಂತ ಬಿಸ್ನೆಸ್ ಸ್ಟಾರ್ಟ್ ಮಾಡಿದನು. 2 ವರ್ಷಗಳಲ್ಲಿ ಕಂಪನಿಯನ್ನು ಲಾಭಗಳಲ್ಲಿ ನಡೆಸಿದನು. ಅಮ್ಮನ ಮಾತನ್ನು ನೆನಪಿನಲ್ಲಿಟ್ಟುಕೊಂಡು ಆಗಾಗ ಕಾಲೇಜಿಗೆ ಹೋಗಿ ದೂರದಿಂದ ಭೂಮಿಗಳನ್ನು ನೋಡಿ ಬಂದು ಬಿಡುತ್ತಿದ್ದನು. ಈ ರೀತಿ ಅತಿ ಕಷ್ಟದಿಂದ ಭೂಮಿಕಳಿಗೆ ದೂರವಾಗಿ ಕಳೆದನು. ಭೂಮಿಕಾಳ ಪರೀಕ್ಷೆಗಳು ಪೂರ್ತಿಯಾದವು. ಆ ವಿಷಯ ತಿಳಿದು ಭೂಮಿಕಾಗೋಸ್ಕರ ಕಾಲೇಜಿಗೆ ಹೋದನು. ಅಲ್ಲಿ ಭೂಮಿಕಾ ಬೇರೆ ಹುಡುಗನ ಜೊತೆ ಮಾತನಾಡುವುದನ್ನು ನೋಡಿದನು. ತನ್ನನ್ನು ಕನಿಷ್ಠ ಪಕ್ಷ ಮಾತನಾಡಲು ಸಹ ಇಷ್ಟಪಡದ ಭೂಮಿಕಾ ಬೇರೆ ಯಾರ ಜೊತೆನೂ ಸ್ನೇಹದಿಂದ ಮಾತನಾಡುವಷ್ಟರಲ್ಲಿ ದುಃಖ ಹೆಚ್ಚಾಗಿ ಕುಡಿದು ಭೂಮಿಕಾಳಿಗೆ ಎದುರು ಬಂದು ಇನ್ನು ಸ್ವಲ್ಪ ಒಳ್ಳೆಯ ಹೆಸರನ್ನು ಗಳಿಸಿದನು ಭೂಮಿಕಾ ಮನಸ್ಸಿನಲ್ಲಿ. ಅದೇ ಅವನ ಜೀವನದಲ್ಲಿ ಕುಡಿದ ಮೊದಲ ಬಾರಿ ಹಾಗೂ ಕೊನೆಯ ಬಾರಿ. ಈ ರೀತಿಯಾಗಿ ನಡೆದ ಒಂದರ ನಂತರ ಮತ್ತೊಂದು ಘಟನೆ ಭೂಮಿಕಾ ಸಂಜಯ್ನನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳುವ ಥರ ಮಾಡಿತು. ಅಷ್ಟೇ, ಭೂಮಿಕಾ ದೃಷ್ಟಿಯಲ್ಲಿ ಸಂಜಯ್ ರೌಡಿ. ಮಗ ಪ್ರಯೋಜಕನಾಗಿದ್ದರಿಂದ ಸಂಜಯ್ ತಾಯಿ ಜಾನಕಮ್ಮ ನೇರವಾಗಿ ಭೂಮಿಕಾಳ ತಂದೆ ಆಕೆಗೆ ಅಣ್ಣನ ವರಸೆ ದೂರದ ಬಂಧುವಾಗಿದ್ದರಿಂದ ಭೂಮಿಕಾ ತಂದೆಯ ಜೊತೆ ಸಂಬಂಧವನ್ನು ಕುದುರಿಸಲು ಬಂದಳು. ಅಷ್ಟರಲ್ಲೇ ಭೂಮಿಕಾಗೂ ಸಹ ಬ್ಯಾಂಕ್ನಲ್ಲಿ ಕೆಲಸ ಸಿಕ್ಕಿ ಆ ಊರಿನಲ್ಲಿ ಪೋಸ್ಟಿಂಗ್ ಕೂಡ ಬಂದಿದ್ದರಿಂದ ಇನ್ನು ಉಳಿದಿರುವುದು ಮದುವೆನೇ ಎಂದು ಅವರು ಸಹ ಸಂತೋಷದಿಂದ ಒಪ್ಪಿಕೊಂಡರು. ಆಸ್ತಿಯಲ್ಲಿ ಅಂತಸ್ತಿನಲ್ಲಿ ತಮಗಿಂತ ಜಾಸ್ತಿನೇ, ಅದರಲ್ಲೂ ಅವರಷ್ಟಕ್ಕೆ ಅವರೇ ತಮ್ಮ ಮನೆಯನ್ನು ತುಳಿದುಕೊಂಡು ಬಂದಿದ್ದರಿಂದ ಭೂಮಿಕಾ ತಂದೆ ತಾಯಿ ಸಂತೋಷದಿಂದಲೇ ಈ ಮದುವೆಗೆ ಒಪ್ಪಿಕೊಂಡರು. ಆದ್ದರಿಂದ ಜಾನಕಮ್ಮನಿಗೆ ಅವರನ್ನು ಒಪ್ಪಿಸುವುದು ಅಷ್ಟೊಂದು ಕಷ್ಟ ಅನಿಸಲಿಲ್ಲ. ಹೆಣ್ಣು ನೋಡಲು ಬಂದಾಗ ಭೂಮಿಕಾ ಸಂಜಯ್ನನ್ನು ನೋಡಿ ಶಾಕ್ ಆದರೂ ತಂದೆಯ ಮಾತನ್ನು ಬೇಡ ಅನ್ನಲಾರದೆ ಈ ಮದುವೆಗೆ ಒಪ್ಪಿಕೊಂಡಳು ಭೂಮಿಕಾ. ಭೂಮಿಕಾಳಿಗೆ ತಂದೆಯ ಮಾತೆಂದರೆ ವೇದವಾಕ್ಯ. ತಂದೆಗೋಸ್ಕರ ಎಲ್ಲವನ್ನೂ ಮರೆತು ಈ ಮದುವೆಗೆ ಒಪ್ಪಿಕೊಂಡಳು. ಮದುವೆಗೆ ಒಪ್ಪಿಕೊಂಡರೂ ಮನಸ್ಸಿನಲ್ಲಿ ಎಷ್ಟೋ ಆಲೋಚನೆಗಳು. ಭೂಮಿಕಾ ಮದುವೆಗೆ ಒಪ್ಪಿಕೊಂಡಳೆಂದು ಗೊತ್ತಾಗಿ ತನ್ನ ಮೇಲಿನ ಅಭಿಪ್ರಾಯ ಬದಲಾಗಿದೆಯೇನೋ ಅಂತ ಅಂದುಕೊಂಡು ತುಂಬ ಸಂತೋಷಪಟ್ಟನು ಸಂಜಯ್. ಆದರೆ ತಂದೆಗೋಸ್ಕರ ಒಪ್ಪಿಕೊಂಡಳೆಂದು ಗೊತ್ತಾಗಿ ಇನ್ನು 2 ದಿನಗಳಲ್ಲೇ ಮದುವೆ ಇದ್ದಿದ್ದರಿಂದ ಮದುವೆ ಮಾಡ್ಕೋಬೇಕಾ ಬೇಡವಾ ಎಂಬ ಸಂಶಯದಲ್ಲಿ ಬಿದ್ದನು. ಆದರೆ ಭೂಮಿಕಾ ಮೇಲೆ ಇರುವ ಪ್ರೀತಿ ಅವನನ್ನು ಆಲೋಚನೆ ಮಾಡಲು ಬಿಡಲಿಲ್ಲ. ಅದರ ಜೊತೆಗೆ ಅಮ್ಮನ ಮಾತುಗಳು ಧೈರ್ಯವನ್ನು ಕೊಟ್ಟವು. ತಂದೆಯ ಇಷ್ಟವೇ ತನ್ನ ಇಷ್ಟವೆಂದು ಮದುವೆಗೆ ಒಪ್ಪಿಕೊಂಡಿದ್ದಾಳೆ. ನಾವೇನೂ ಮೋಸ ಮಾಡುತ್ತಿಲ್ಲ. ನೀನು ಅಲ್ಲದಿದ್ದರೆ ಅವರ ತಂದೆ ತೋರಿಸಿದ ಇನ್ನೊಂದು ಸಂಬಂಧವಾದರೂ ಮಾಡಿಕೊಳ್ಳುತ್ತಾಳೆ. ಆದರೆ ಆ ಹುಡುಗ ಭೂಮಿಕಾಳನ್ನು ನಿನ್ನ ಥರ ಪ್ರಾಣಕ್ಕೆ ಪ್ರಾಣವಾಗಿ ಪ್ರೀತಿಸುತ್ತಾನೆ ಎಂಬ ಭರವಸೆ ಇಲ್ಲ ಎಂಬ ತಾಯಿಯ ಮಾತು ಅವನನ್ನು ಆಲೋಚನೆ ಮಾಡುವ ಥರ ಮಾಡಿದವು. ಇನ್ನು 2 ಕಡೆಯವರು ಮದುವೆಯ ಕೆಲಸಗಳನ್ನು ಪ್ರಾರಂಭಿಸಿದರು. ಮದುವೆಗೆ ಬಟ್ಟೆ ಕೊಳ್ಳಲು ಹೋದ ಸಂಜಯ್ ತನಗೇ ಗೊತ್ತಿಲ್ಲದೆ ಭೂಮಿಕಾ ಮುಗ್ಧತೆ ಸೌಂದರ್ಯ ಭಯಕ್ಕೆ ಮನಸೋತು ಟ್ರಯಲ್ ರೂಮಿನ ಬಳಿ ಸುತ್ತಲೂ ಇದ್ದ ಜನರನ್ನು ಹಿಡಿಸಿಕೊಳ್ಳದೆ ಭೂಮಿಕಾಳಿಗೆ ಮುತ್ತಿಟ್ಟನು. ಅಷ್ಟೇ, ಅವಳು ದುಃಖದಿಂದ ಭಯದಿಂದ ಅವನ ಕೆನ್ನೆಗೆ ಪಟ್ಟೆಂದು ಬಾರಿಸಿ ಅಲ್ಲಿಂದ ಓಡಿ ಹೋದಳು. ಇಷ್ಟು ವರ್ಷಗಳಿಂದ ಬಚ್ಚಿಟ್ಟುಕೊಂಡಿದ್ದ ಪ್ರೀತಿಯನ್ನು ಹೇಗೆ ಹೇಳಬೇಕೆಂದು ತಿಳಿಯದೆ ಮನಸ್ಸು ಹತೋಟಿ ತಪ್ಪಿತು. ನಿಜ ಹೇಳಬೇಕಂದ್ರೆ ಭೂಮಿಕಾ ಯಾವಾಗಲೂ ಅವನ ಮನಸ್ಸನ್ನು ತಾಕುವ ಕಾಮನಬಿಲ್ಲು. ಅವಳು ತನ್ನ ಜೀವನದೊಳಕ್ಕೆ ಬರುತ್ತಿದ್ದಾಳ ಎಂಬ ಊಹೆನೇ ಅವನನ್ನು ಹುಚ್ಚನನ್ನಾಗಿ ಮಾಡಿತು. ಇನ್ನು ತನ್ನ ಪಕ್ಕದಲ್ಲಿ ಬೈಕಿನ ಮೇಲೆ ಕುಳಿತುಕೊಂಡು ಆಗಾಗ ಅವಳ ಕೈಗಳು ಇವನಿಗೆ ಟಚ್ ಆಗುತ್ತಿದ್ದರಿಂದ ಇನ್ನು ಅವನಿಂದ ಕಂಟ್ರೋಲ್ ಮಾಡಿಕೊಳ್ಳಲಾಗಲಿಲ್ಲ. ಆ ದಿನ ಶುರುವಾದ ಕೋಪ ಇವತ್ತಿನವರೆಗೂ ಕಡಿಮೆಯಾಗಲಿಲ್ಲ ಭೂಮಿಕಾಗೆ. ಸಂಜಯ್ ಅಂದರೆ ಅವಳಿಗೆ ಯಾವತ್ತೂ ಕೋಪನೇ. ಅವನು ಎಷ್ಟು ಹತ್ತಿರವಾಗಬೇಕು ಅಂತ ನೋಡಿದರೂ ಭೂಮಿಕಾ ಮಾತ್ರ ಇವನಿಂದ ದೂರನೇ ಇರುತ್ತಿದ್ದಳು. ಮದುವೆ ಮಾಡಿಕೊಂಡ ದಿನದಿಂದ
ಪ್ರತಿದಿನವೂ ಸಂಜಯ್ ದುಃಖ ಪಡುತ್ತಲೇ ಇದ್ದಾನೆ. ಮನೆಯಲ್ಲಿ ಎಲ್ಲರ ಜೊತೆಯಲ್ಲೂ ಚೆನ್ನಾಗಿ ಬೆರೆತು ಹೋದ ಭೂಮಿ ಇವನನ್ನು ಮಾತ್ರ ಒಬ್ಬ ಮನುಷ್ಯನ ಥರಾನೂ ನೋಡುತ್ತಿರಲಿಲ್ಲ. ಸಂಜಯ್ ಮನೆಯಲ್ಲೇ ಅವರ ರೂಮಿನಲ್ಲಿ ಒಬ್ಬ ಅಪರಿಚಿತ ವ್ಯಕ್ತಿ. ಅಪ್ಪ ಅಮ್ಮನನ್ನ ಅತ್ತೆ ಮಾವ ಎಂದು ಬಾಯಿ ತುಂಬ ಕರೆಯುತ್ತಾ ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾಳೆ. ತಮ್ಮನ ಜೊತೆ ಚಿಕ್ಕ ಮಗುವಿನ ಥರ ಬೆರೆತು ಆಟವಾಡುತ್ತಾಳೆ. ಮನೆಯಲ್ಲಿ ಎಲ್ಲರೂ ಅವಳಿಗೆ ಇಷ್ಟಾನೆ, ಸಂಜಯ್ ಒಬ್ಬನನ್ನು ಬಿಟ್ಟರೆ. ಸಂಜಯ್ ದುಃಖ ಪಡೆದ ನಿಮಿಷವಿಲ್ಲ. ನಾನು ಏನು ಪಾಪ ಮಾಡಿದೆ ಅಂತ ಎಂದು ಅವನು ಪ್ರತಿದಿನವೂ ದುಃಖ ಪಡುತ್ತಿದ್ದನು. ಮದುವೆಯಾಗಿ ಒಂದೇ ರೂಮಿನಲ್ಲಿ ಇರುತ್ತಿದ್ದರೋ ಹೊರಗಡೆಗೆ ಮಾತ್ರನೇ ಅವರಿಬ್ಬರು ಗಂಡ ಹೆಂಡತಿ. ಭೂಮಿಕಾಳಿಗೆ ಸಂಜಯ್ನನ್ನು ಗಂಡನನ್ನಾಗಿ ಸ್ವೀಕರಿಸಲು ಆಗುತ್ತಿಲ್ಲ. ಯಾಕೋ ಅವಳ ಮನಸ್ಸು ಒಪ್ಪುತ್ತಿಲ್ಲ. ಸಂಜಯ್ ಸಹ ಅವಳ ಮೇಲೆ ಇರುವ ಪ್ರೀತಿಯಿಂದ ಅವಳಷ್ಟಕ್ಕೆ ಅವಳು ಹತ್ತಿರವಾಗುವ ತನಕ ನಾನು ಅವಳಿಗೆ ತೊಂದರೆ ಕೊಡಬಾರದು ಅಂತ ಅಂದುಕೊಂಡನು. ಅಷ್ಟು ಜನರ ಮುಂದೆ ಕೊರಳಲ್ಲಿ ತಾಳಿ ಕಟ್ಟಿ ತನ್ನವಳನ್ನಾಗಿ ಮಾಡಿಕೊಂಡ ಭೂಮಿಕಾ ತನ್ನನ್ನು ಇನ್ನೂ ಅಪರಿಚಿತನಾಗಿ ನೋಡುತ್ತಿದ್ದಾಳೆ ಎಂಬ ಭಾವನೆ ಅವನನ್ನು ಒಳಗೊಳಗೆ ಕುಸಿಯುವಂತೆ ಮಾಡುತ್ತಿದೆ. ಭೂಮಿಕಾ ಮಾತಿಗೆ ಗೌರವ ಕೊಟ್ಟು ದೂರ ಇರುತ್ತಿದ್ದರೂ ಮನಸ್ಸಿನಲ್ಲಿರುವ ಪ್ರೀತಿಯನ್ನು ಹೊರಗಡೆಗೆ ಹೇಳಲಾರದೆ, ಭೂಮಿಕಾಗೆ ದೂರ ಇರಲಾರದೆ ತನ್ನಲ್ಲೇ ತಾನು ಸತಮತವಾಗುತ್ತಿದ್ದಾನೆ. ಆದರೆ 10 ದಿನಗಳ ಹಿಂದೆ ನಡೆದ ಘಟನೆಯಿಂದ ಭೂಮಿಕಾಳ ಮನಸ್ಸಿನಲ್ಲಿ ಅವನ ಮೇಲೆ ಇದ್ದ ಅಭಿಪ್ರಾಯ ಬದಲಾಗಿ ಅವನ ಮೇಲೆ ಪ್ರೀತಿ ಹುಟ್ಟುವ ಥರ ಮಾಡಿದೆ ಅಂತ ಗೊತ್ತಿಲ್ಲ ಅವನಿಗೆ ಪಾಪ. ರೀ, ಏನಾದರೂ ಬೇಕಾ ಎಂದು ತನ್ನನ್ನೇ ನೋಡುತ್ತಾ ಹಿಂದೆ ನಡೆದ ಘಟನೆಗಳನ್ನು ನೆನಪಿಸಿಕೊಳ್ಳುತ್ತಿರುವ ಸಂಜಯ್ನನ್ನು ತುಂಬ ಪ್ರೀತಿಯಿಂದ ನಿಧಾನವಾಗಿ ಕರೆದಳು ಭೂಮಿಕಾ. ಗತ ಆಲೋಚನೆಗಳಿಂದ ಹೆಚ್ಚೆತ್ತು ವಾಸ್ತವಕ್ಕೆ ಬಂದ ಸಂಜಯ್ ಫೈಲ್ ಕಾಣಿಸುತ್ತಿಲ್ಲ ಎಂಬ ವಿಷಯವನ್ನು ನೆನಪಿಗೆ ತಂದುಕೊಂಡು ಮತ್ತೆ ಬಿರುವಿನ ಕಡೆ ನೋಡಿದನು. ಏನು ಬೇಕು ನಿಮಗೆ? ಕೇಳುತ್ತಿದ್ದರೆ ಮಾತನಾಡುತ್ತಿಲ್ಲವೇ? ಯಾವಾಗಲೂ ತನ್ನ ಒಂದು ಮಾತಿಗೋಸ್ಕರ ಎದುರು ನೋಡುತ್ತಿರುವ ಸಂಜಯ್ ಈಗ ತಾನೇ ಕೇಳುತ್ತಿದ್ದರೂ ಇಡಿಸಿಕೊಳ್ಳದೆ ಮೌನವಾಗಿ ಇದ್ದಿದ್ದರಿಂದ ಭೂಮಿಕಾಗೆ ಕೋಪ ದುಃಖ ಉಕ್ಕಿ ಬಂದಿತು. ಎಲ್ಲೋ ಫೈಲ್ ಇದೆ, ಅದರಲ್ಲಿ ಲ್ಯಾಂಡ್ ಡಾಕ್ಯುಮೆಂಟ್ಸ್ ಇದ್ದಾವೆ ಎಂದು ಮತ್ತೆ ಹುಡುಕಲು ಪ್ರಾರಂಭಿಸಿದನು ಸಂಜಯ್. ಇದೇನಾ ಆ ಫೈಲ್ ಎಂದು ಭೂಮಿಕಾ ಸೀರೆಯನ್ನು ಪಕ್ಕಕ್ಕಿಟ್ಟು ಬೀರುವಿನ ಬಳಿ ಹೋಗಿ ಫೈಲ್ ತೆಗೆದು ಸಂಜಯ್ ಎದುರಿಗೆ ನಿಂತುಕೊಂಡಳು. ಭೂಮಿಕಾ ಅಷ್ಟೊಂದು ಹತ್ತಿರಕ್ಕೆ ಬಂದು ತನ್ನನ್ನೇ ನೋಡುವಷ್ಟರಲ್ಲಿ ಅವನಿಗೆ ಮೇಲಿನ ಪ್ರಾಣ ಮೇಲೆಯೇ ಹೋದಂತಾಯಿತು. ಇಬ್ಬರೂ ಒಂದು ಕ್ಷಣ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿಕೊಂಡರು. ಏನೋ ಗೊತ್ತಿಲ್ಲದ ಮತ್ತು ಇಬ್ಬರ ದೇಹದಲ್ಲೂ ವಿದ್ಯುತ್ ಸಂಚರಿಸಿದಂತಾಯಿತು. ಅಪ್ರಯತ್ನದಿಂದ ಭೂಮಿಕಾ ಕಣ್ಣುಗಳು ಮುಚ್ಚಿಕೊಂಡವು. ಮೊದಲ ಮುತ್ತು ನೆನಪಿಗೆ ಬಂದು ಕೆನ್ನೆಗಳು ನಾಚಿಕೆಯಿಂದ ಕೆಂಪೇರಿದವು. ತನ್ನ ತುಟಿಗಳಿಂದ ಸಂಜಯ್ ತುಟಿಗಳನ್ನು ತಾಕಬೇಕೆಂದು ಪ್ರಯತ್ನಿಸಿದಳು. ಅಲ್ಲಿಯ ತನಕ ಯಾವುದೋ ಪರವಶ ಸುತ್ತುವರೆದಂತೆ ಇದ್ದ ಸಂಜಯ್ ಸಡನ್ನಾಗಿ ಏನೋ ನೆನಪಿಗೆ ಬಂದು ಶಾಕ್ ಹೊಡೆದವನ ಥರ ಭೂಮಿಕಾ ಕೈಯಲ್ಲಿದ್ದ ಫೈಲನ್ನು ಕಿತ್ತುಕೊಂಡು ಹೊರಟು ಹೋದನು. ಸಂಜಯ್ ಕೈ ಅವಳ ಕೆನ್ನೆಯನ್ನು ತಾಕುವಷ್ಟರಲ್ಲಿ ಮೊದಲ ಮುತ್ತು ಕೊಟ್ಟಾಗ ಭೂಮಿಕಾ ಹೊಡೆದ ಏಟು ನೆನಪಿಗೆ ಬಂದಿತು. ಮತ್ತೆ ತನ್ನ ಪ್ರಮೇಯವೇನೂ ಇಲ್ಲದೆ ಅವಳ ಮೈ ಮೇಲೆ ಕೈ ಹಾಕಿ ಅವರ ಮಧ್ಯೆ ಇನ್ನೂ ಸ್ವಲ್ಪ ದೂರ ಬೆಳೆಯುವುದು ಅವನಿಗೆ ಇಷ್ಟವಿರಲಿಲ್ಲ. ತನ್ನಷ್ಟಕ್ಕೆ ತಾನು ಗಂಡನ ಅಪ್ಪುಗೆಯಲ್ಲಿ ಬೆಚ್ಚಗೆ ಒದಗಿ ಹೋಗಬೇಕೆಂದು ಮಧುರವಾದ ಮುತ್ತಿನ ರುಚಿಯನ್ನು ನೋಡಬೇಕೆಂದು ಆಸೆ ಬಿದ್ದ ಅವಳನ್ನು ಬೇಡವೆಂದು ಆ ರೀತಿ ಹೊರಟು ಹೋದ ಗಂಡನನ್ನು ನೋಡಿ ದುಃಖದಿಂದ ಕಣ್ಣಲ್ಲಿ ನೀರು ಹಾಕಿಕೊಂಡು ಶಿಲೆಯಾಗಿ ನಿಂತು ಬಿಟ್ಟಳು ಭೂಮಿಕಾ. ಇದನ್ನೆಲ್ಲ ಯಾವ ರೀತಿ ಹೇಳಬೇಕು ಅಂತ ಗೊತ್ತಿಲ್ಲದೆ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಾಳೆ. ಒಂದು ಟೈಮಲ್ಲಿ ನಾನು ಅವರನ್ನು ಬೇಡ ಅನ್ನೋ ಮಾತು ನಿಜಾನೇ, ದೂರ ಇಟ್ಟಿದ್ದು ಕೂಡ ನಿಜಾನೇ. ಈಗ ನನ್ನಷ್ಟಕ್ಕೆ ನಾನು ಅವರನ್ನು ಪ್ರೀತಿಸುತ್ತಿದ್ದೀನಿ, ಬಯಸುತ್ತಿದ್ದೀನಿ ಅಂತ ಅವರಿಗೆ ಚೀಪಾಗಿ ಕಾಣುತ್ತಿದ್ದೀನಿ ಅಲ್ವಾ? ನೋಡ್ತೀನಿ ಎಷ್ಟು ದಿನ ಅಂತ ಹೀಗೆ ಇರ್ತಾರೋ ಎಂದು ಒಂದೇ ಸಮನೆ ಅಳುತ್ತಿದ್ದಾಳೆ ಭೂಮಿಕಾ. ಭೂಮಿಕಾ ಮಾತುಗಳು ಅವಳ ದುಃಖವನ್ನು ಹೇಳದೇ ಹೇಳುತ್ತಿದ್ದಾವೆ. ಅತ್ತೆಯಾಗುವುದಕ್ಕಿಂತ ಮುಂಚೆ ಆಕೆ ಒಬ್ಬರಿಗೆ ಹೆಂಡತಿ, ಅದರಲ್ಲೂ ಹೆಣ್ಣು. ಆ ಹೆಣ್ಣು ಮಗುವಿನ ಮಾತುಗಳಿಗೆ ಆಕೆಯ ಮನಸ್ಸು ಹಾಗೇ ಕರಗಿ ಹೋಯಿತು. ಬೆಳಗಿನ ಜಾವ ಮಗ ಅವರ ರೂಮಿನಿಂದ ಬಿರುಸಾಗಿ ಬಂದಿದ್ದು, ನಂತರ ದಿನವೆಲ್ಲ ಮೂತಿ ಮುನಿಸಿಕೊಂಡು ಇರುವುದು ಆಕೆ ಗಮನಿಸಿದ್ದಳು. ಏನೂ ಇಲ್ಲ ಅಂತ ಮಗ ಬುಕಾಯಿಸಿದರೂ ಆಕೆ ನಂಬಲಿಲ್ಲ. ಏನೋ ನಡೆದಿದೆ ಎಂಬ ಅವರ ಊಹೆನೇ ಈಗ ನಿಜವಾಯಿತು. ಈಗ ಸೊಸೆಯ ಮಾತುಗಳಿಂದ ಅವರಿಬ್ಬರ ಮಧ್ಯೆ ನಡೆಯುತ್ತಿರುವ ವಿಷಯಗಳೆಲ್ಲ ಪೂರ್ತಿಯಾಗಿ ಅರ್ಥ ಮಾಡಿಕೊಂಡಳು. ಇಷ್ಟೊಂದು ಪ್ರೀತಿ ಇಟ್ಕೊಂಡು ಈ ರೀತಿಯ ಅಪಾರ್ಥಗಳಿಂದ ಒಬ್ಬರಿಗೊಬ್ಬರು ನೋವು ಕೊಟ್ಟುಕೊಳ್ಳುತ್ತಿದ್ದಾರೆ ಎಂದು ಅವರ ಕರುಳು ಚುರುಕೆಂದಿತು. ಏನೋ ಒಂದು ಮಾಡಬೇಕು. ಭೂಮಿಕಾ ಇನ್ನು
ತನ್ನನ್ನು ತಪ್ಪಾಗಿ ಭಾವಿಸುತ್ತಿದ್ದಾಳೆ ಎಂದು ಅಂದುಕೊಳ್ಳುತ್ತಿರುವ ಸಂಜಯ್ ಕಷ್ಟವಾದರೂ ಭೂಮಿಕಾಳಿಗೆ ದೂರ ಇರುತ್ತಿದ್ದಾನೆ. ಆ ರೀತಿಯಾದರೂ ಭೂಮಿಕಾ ಮನಸ್ಸನ್ನು ಗೆಲ್ಲಬಹುದೆಂಬ ಸಣ್ಣ ಆಸೆಯಿಂದ ತನ್ನ ಮನಸ್ಸಿನಲ್ಲಿ ಮೊದಲಾದ ಪ್ರೀತಿಯನ್ನು ಗಂಡನಿಗೆ ಹೇಳಿ ಪೂರ್ತಿಯಾಗಿ ತನಗೆ ಹತ್ತಿರವಾಗಬೇಕೆಂದು ನೋಡುತ್ತಿರುವ ಭೂಮಿಕಾ ಗಂಡನ ಸಂಶಯವನ್ನು ತಿರಸ್ಕಾರವಾಗಿ ತೆಗೆದುಕೊಂಡು ದುಃಖ ಪಡುತ್ತಿದ್ದಾಳೆ. ಇವರಿಬ್ಬರನ್ನೇ ಹೇಗೆ ಒಂದು ಮಾಡಬೇಕು? ವಿಷಯವೆಲ್ಲ ಅರ್ಥವಾದ ಆಕೆ ಭೂಮಿಕಾಳಲ್ಲಿ ಬಂದ ಬದಲಾವಣೆಯನ್ನು ಮಗನಿಗೆ ತಿಳಿಯಪಡಿಸಲು ಒಂದು ಸಣ್ಣ ಪ್ಲಾನ್ ಮಾಡಿದಳು. ಅದಕ್ಕೆ ಎಲ್ಲ ಏರ್ಪಾಟುಗಳನ್ನು ಮಾಡಿ ಭೂಮಿಕಾ ತಂದೆಗೆ ಫೋನ್ ಮಾಡಿದಳು. ರಾಜೇಶ್ನನ್ನು ಮೀಟಾಗಿ ಮನೆಗೆ ಬಂದ ಸಂಜಯ್ಗೆ ಮನೆಯಲ್ಲಿ ಯಾರೂ ಕಾಣಿಸಲಿಲ್ಲ. ತುಂಬ ದಿನಗಳಾದ ಮೇಲೆ ಮೀಟಾದ ಫ್ರೆಂಡ್ ರಾಜೇಶ್ನ ಜೊತೆ ತುಂಬ ಸಮಯದ ತನಕ ಮಾತುಗಳು ಹೇಳುತ್ತಾ ಇದ್ದು ಬಿಟ್ಟಿದ್ದನು. ಹಾಲ್ನಲ್ಲಿ ಯಾರೂ ಇಲ್ಲದೇ ಇದ್ದಿದ್ದರಿಂದ ನೇರವಾಗಿ ತನ್ನ ಬೆಡ್ರೂಮಿಗೆ ಬಂದನು ಸಂಜಯ್. ಭೂಮಿಕಾ ತಂದೆಗೆ ಕಾಲ್ ಮಾಡಿ ಭೂಮಿಕಾ ಏನು ಮಾಡುತ್ತಿದ್ದಾಳೋ ಏನೋ ಎಂದು ಅವರ ಬೆಡ್ರೂಮ್ಗೆ ಬಂದ ಆಕೆಗೆ ಭೂಮಿಕಾ ಅಳುತ್ತಾ ಕಾಣಿಸಿದಳು. ಸರಿಯಾಗಿ ಅದೇ ಸಮಯಕ್ಕೆ ರೂಮಿನೊಳಕ್ಕೆ ಬಂದ ಸಂಜಯ್ಗೆ ಅಳುತ್ತಿರುವ ಭೂಮಿಕಾ ಹಾಗೂ ಅವಳನ್ನು ಸಮಾಧಾನ ಮಾಡುತ್ತಿರುವ ತಾಯಿ ಕಾಣಿಸಿದಳು. ಮೊದಲಿನಿಂದ ಭೂಮಿಕಾ ಕಣ್ಣಲ್ಲಿ ನೀರು ಸಂಜಯ್ಗೆ ಬೇಸರವನ್ನು ತರಿಸುತ್ತಿದ್ದವು. ಅವು ಇವನನ್ನ ಕೈಲಾಗದವನ ಥರ ಎತ್ತಿ ತೋರಿಸುತ್ತವೆ. ಹೀಗೆ ಎಷ್ಟೋ ಬಾರಿ ಕಾರಣವಿಲ್ಲದೆ ಹತ್ತು ಸಂಜಯ್ಗೆ ಕೋಪ ತರಿಸುತ್ತಿದ್ದಳು ಭೂಮಿಕಾ. ಆ ಕೋಪದಿಂದಲೇ ಏನೇನೋ ಮಾಡಿಬಿಟ್ಟು ಭೂಮಿಕಾ ಮುಂದೆ ಕೆಟ್ಟವನ ಥರ ಉಳಿಯುತ್ತಿದ್ದನು ಸಂಜಯ್. ಸಂಜಯ್ ಬರುವುದನ್ನು ಗಮನಿಸಿದ ಆ ಅತ್ತೆ ಸೊಸೆ ಏನೂ ನಡೆದೇ ಇಲ್ಲ ಎನ್ನುವ ಥರ ಮೌನವಾಗಿ ಇದ್ದು ಬಿಟ್ಟರು. ಮಗ ರೂಮಿನೊಳಕ್ಕೆ ಬಂದಿದ್ದರಿಂದ ಜಾನಕಮ್ಮ ಒಂದು ಬಾರಿ ಸಣ್ಣಗೆ ನಕ್ಕು ನಿಧಾನವಾಗಿ ಕೆನ್ನೆಯ ಮೇಲೆ ತಟ್ಟಿ ಹೊರಗಡೆಗೆ ಹೊರಟು ಹೋದಳು. ಅಮ್ಮನ ಚರ್ಯವನ್ನು ಆಕೆಯ ನಗುವಿನಿಂದ ಇರೋ ವಿಷಯವನ್ನು ಅರ್ಥ ಮಾಡಿಕೊಳ್ಳಲಾಗದೆ ಕೋಪವಾಗಿ ಭಯವಾಗಿ ಹೆಂಡತಿಯನ್ನು ನೋಡುತ್ತಾ ಇದ್ದು ಬಿಟ್ಟನು ಸಂಜಯ್. ಭೂಮಿಕಾ ಸಂಜಯ್ ಕಣ್ಣುಗಳೊಳಕ್ಕೆ ನೇರವಾಗಿ ನೋಡಲಾಗದೆ ನಿದ್ದೆ ಬರುತ್ತಿರುವ ಥರ ನಟಿಸುತ್ತಾ ಪಕ್ಕಕ್ಕೆ ತಿರುಗಿ ಮಲಗಿಕೊಂಡಳು. ಹಾಗೇ ಸುಕುಮಾರವಾಗಿ ಮಲಗಿಕೊಂಡಿರುವ ಭೂಮಿಕಾಳನ್ನು ಒಂದು ಬಾರಿ ನೋಡಿ ನಿಟ್ಟುಸಿರು ಬಿಟ್ಟು ಟವಲ್ ತೆಗೆದುಕೊಂಡು ವಾಶ್ರೂಮ್ಗೆ ಹೋದನು ಸಂಜಯ್. ಹತ್ತು ಸುಸ್ತಾಗಿದ್ದಳೇನೋ. ಕಣ್ಣು ಮುಚ್ಚಿಕೊಂಡ ತಕ್ಷಣ ಭೂಮಿಕಾಗೆ ನಿದ್ದೆ ಬಂದು ಬಿಟ್ಟಿತು. ಹೊರಗಡೆಗೆ ಬಂದ ಸಂಜಯ್ ಭೂಮಿಕಾ ನಿಜವಾಗಲೂ ನಿದ್ದೆ ಮಾಡಿದ್ದಾಳಾ ಇಲ್ವಾ ಎಂದು ಬಗ್ಗಿ ನೋಡಿದನು. ನಿಜಾನೇ, ಅವಳು ಅಷ್ಟೊತ್ತಿಗೆ ನಿದ್ದೆ ಮಾಡಿದ್ದಳು. ತುಂಬ ಸುಸ್ತಾಗಿರುವ ಮುಖ, ಹತ್ತು ಉಬ್ಬಿರುವ ಕಣ್ಣುಗಳು, ಕೆಂಪನೆಯ ತುಟಿಗಳು, ನುಣ್ಣಗಿರುವ ಕೆನ್ನೆಗಳು. ಯಾಕೆ ಹತ್ತಳೋ ಏನೋ ಎಂದು ಅವಳ ಕೈಯನ್ನು ನಿಧಾನವಾಗಿ ತನ್ನ ಕೈಗೆ ತೆಗೆದುಕೊಂಡು ಸಣ್ಣಗೆ ಮುತ್ತಿಟ್ಟನು. ಅವನ ಸ್ಪರ್ಶಕ್ಕೆ ಹೆಚ್ಚೆತ್ತ ಭೂಮಿಕಾ ಓರೆ ಕಣ್ಣಿನಿಂದ ಇದನ್ನೆಲ್ಲ ಗಮನಿಸುತ್ತಿದ್ದಾಳೆ. ಅವಳ ತುಟಿಗಳ ಮೇಲೆ ಸಣ್ಣಗೆ ಮುಗುಳ್ನಗೆ ಬೀರಿತು. ಅದನ್ನು ಗಂಡನಿಗೆ ಕಾಣಿಸದ ಹಾಗೆ ಮರೆಮಾಡಿದಳು. ಯಾಕೋ ಸಂಜಯ್ ಮನಸ್ಸು ಅಪ್ರಯತ್ನದಿಂದ ಮುಂಜಾನೆ ನೋಡಿದ ಘಟನೆಯನ್ನು ನೆನಪು ಮಾಡಿತು. ಬೆಳಗ್ಗೆ ಅವಳು ಸೇಮ್ ಗಂಧದ ಗೊಂಬೆ ಥರ ಕಾಣುತ್ತಿದ್ದಳು. ಅವಳ ಅಂದವನ್ನು ನೋಡುತ್ತಾ ಹಾಗೆಯೇ ಕುಳಿತುಕೊಂಡಿದ್ದಾನೆ. ಆ ಕ್ಷಣ ಈ ಅಂದವೆಲ್ಲ ನನ್ನ ಸ್ವಂತ ಎಂಬ ಆಲೋಚನೆಗೆ ಅವನ ಮನಸ್ಸು ರೋಮಾಂಚನವಾಯಿತು. ಡೈಲಿ ಸೋಫಾದ ಮೇಲೆ ಮಲಗಿಕೊಳ್ಳುವ ಭೂಮಿಕಾ ಇವತ್ತು ನನ್ನನ್ನು ನೋಡಿ ಸಹ ಬೆಡ್ ಮೇಲೆ ಮಲಗಿಕೊಂಡಿದ್ದಾಳೆ ಅಂದರೆ ಮೈಯಲ್ಲಿ ಏನಾದರೂ ಹುಷಾರಿಲ್ವಾ ಎಂದು ತಕ್ಷಣವೇ ಅವಳ ಹಣೆಯ ಮೇಲೆ ಹಾಗೂ ಕತ್ತಿನ ಕೆಳಗಡೆ ಮುಟ್ಟಿ ನೋಡಿದನು. ಜ್ವರ ಏನಾದರೂ ಬಂದಿದೆಯೇನೋ ಅಂತ. ತಣ್ಣನೆಯ ಸಂಜಯ್ ಕೈ ಕತ್ತಿನ ಭಾಗದಲ್ಲಿ ತಾಕುವಷ್ಟರಲ್ಲಿ ಟಕ್ಕೆಂದು ಕಣ್ಣುಗಳು ತೆರೆದು ನೋಡಿದಳು ಭೂಮಿಕಾ. ಭೂಮಿಕಾ ತನ್ನನ್ನು ಅಯೋಮಯವಾಗಿ ನೋಡುವಷ್ಟರಲ್ಲಿ ಏನು ಹೇಳಬೇಕು ಅಂತ ಗೊತ್ತಿಲ್ಲದೆ ಗಾಬರಿಯಿಂದ ಆ ಕಡೆ ಈ ಕಡೆ ನೋಡಿದನು. ಕೋಪದಿಂದ ಅವಳ ಕಣ್ಣುಗಳು ಕೆಂಪಿರುತ್ತವೆ ಅಂತ ಅಂದುಕೊಂಡರೆ ಅವಳ ಕಣ್ಣುಗಳು ನಾಚಿಕೆಯಿಂದ ಪ್ರೀತಿಯನ್ನು ಹೊರಚುಮ್ಮಿದವು. ಒಂದು ನಿಮಿಷ ಇದು ನಿಜಾನಾ ಅಲ್ವಾ ಎಂದು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದನು. ಸಂಜಯ್ನ ನೋಟ ಅವಳ ಹೃದಯಕ್ಕೆ ತಾಕುವಷ್ಟರಲ್ಲಿ ಅವಳ ತುಟಿಗಳು ನಡುಗುತ್ತಿವೆ. ಪಟ್ಟೆಂದು ಸಂಜಯ್ ಕೈಯನ್ನು ಹಿಡಿದುಕೊಂಡು ತನ್ನ ಕೆನ್ನೆಯ ಮೇಲೆ ಇಟ್ಟುಕೊಂಡಳು. ಅವಳ ಮೆತ್ತನೆಯ ಕೆನ್ನೆ ಅವನ ಕೈಗೆ ತಾಕುವಷ್ಟರಲ್ಲಿ ಸಂಜಯ್ ಮೈಯಲ್ಲಿ ವಿದ್ಯುತ್ ಸಂಚರಿಸಿದಂತಾಯಿತು. ಕೈಗೆ ಜೋರಾಗಿ ಶಾಕ್ ಹೊಡೆದಂತಾಗಿ ತಕ್ಷಣವೇ ಕೈಯನ್ನು ಹಿಂದಕ್ಕೆ ಎಳೆದುಕೊಂಡು ಸ್ವಲ್ಪ ಪಕ್ಕಕ್ಕೆ ಜರುಗಿ ಏನೂ ನಡೆಯದಂತೆ ಮಲಗಿಕೊಂಡನು. ಪದೇ ಪದೇ ಸಂಜಯ್ನಿಂದ ಎದುರಾಗುತ್ತಿರುವ ತಿರಸ್ಕಾರ ಭೂಮಿಯ ಮನಸ್ಸನ್ನು ಹಿಂಡುತ್ತಿದೆ. ಯಾಕೆ ಹೀಗೆ? ನನ್ನ ಮೇಲೆ ಏನಾದರೂ ಕೋಪನಾ? ನಾನು ಏನು ತಪ್ಪು ಮಾಡಿದ್ದೀನಿ? ಗೊತ್ತಿದ್ದು ಯಾವತ್ತೂ ತಪ್ಪು ಮಾಡಲಿಲ್ವಾ? ಬದಲಾಗುವುದು ಹೇಗೆ ಎಂದು ಬಿರುಸಾಗಿ ಅವನ ಕಡೆ ತಿರುಗಿದಳು. ಅಷ್ಟೊತ್ತಿಗೆ ಸಂಜಯ್ ಆ ಕಡೆ ತಿರುಗಿ ಮಲಗಿಕೊಂಡು ನಡೆದದ್ದನ್ನೆಲ್ಲ ನೆನಪು ಮಾಡಿಕೊಂಡನು.
4 ದಿನಗಳಿಂದ ಭೂಮಿಕಾ ಪ್ರವರ್ತನೆಯಲ್ಲಿ ಬದಲಾವಣೆ ಕಾಣಿಸುತ್ತಿದೆ. ಅತ್ತೆಯ ಮನೆಗೆ ತನ್ನ ಹೆಂಡತಿ ಭೂಮಿಕಾಳನ್ನು ಕರೆದುಕೊಂಡು ಹೋಗಿ ಬಂದು ಸರಿಯಾಗಿ 4 ದಿನ ಆಗುತ್ತಿದೆ. ಅಲ್ಲಿ ಅತ್ತೆ ತನ್ನ ಮಗಳಿಗೆ, ಅದೇ ತನ್ನ ಹೆಂಡತಿಗೆ ಮಾಡಿದ ಹಿತಬೋಧನೆ ಸಂಜಯ್ಗೆ ನೆನಪಿಗೆ ಬಂದಿತು. ಅವತ್ತು ಅವರಿಬ್ಬರ ಮಧ್ಯೆ ನಡೆದ ಘಟನೆಯೇ ಈ ಬದಲಾವಣೆಗೆ ಕಾರಣ ಇರಬಹುದಾ ಎಂದು ಅವನ ಮನಸ್ಸು ಹೇಳುತ್ತಿದೆ. ಆದರೆ ಅದು ನಿಜಾನ? ಮನಸ್ಸಿಗೆ ಚಿವಿಟಿದಂತಾಯಿತು. ಇಷ್ಟೇನಾ ನನ್ನನ್ನು ಅರ್ಥ ಮಾಡಿಕೊಂಡಿದ್ದು? ಇಷ್ಟೇನಾ ನನ್ನ ಪ್ರೀತಿಗೆ ಬೆಲೆ ಎಂದು ಈ ಎಲ್ಲ ಆಲೋಚನೆಗಳು ಅವನ ಮನಸ್ಸನ್ನು ಚಿಂತೆಗೀಡು ಮಾಡುತ್ತಿದ್ದರೆ ಅವುಗಳನ್ನು ಬಲವಂತವಾಗಿ ಅಣಕಿಸುತ್ತಾ ಗಟ್ಟಿಯಾಗಿ ಕಣ್ಣುಗಳು ಮುಚ್ಚಿಕೊಂಡನು. ಆ ದಿನ ಅತ್ತೆ ಭೂಮಿಕಾಗೆ ಹೇಳಿದ ಮಾತುಗಳು ನೆನಪಿಗೆ ಬಂದವು. ಯಾಕೆ ಆ ಹುಡುಗನಿಗೆ ಆ ರೀತಿ ಕಷ್ಟ ಕೊಡ್ತೀಯಾ? ಏನು ಮಾಡಿದ್ನು ಅಂತ ನಿನಗೆ ಆ ಹುಡುಗನ ಮೇಲೆ ಕೋಪ? ನಿನ್ನನ್ನು ಪ್ರೀತಿಸಿದನು ಅಂತಾನಾ? ಅದೇ ಆ ಹುಡುಗ ಮಾಡಿದ ದೊಡ್ಡ ತಪ್ಪು. ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳಿ ಪಾರ್ಕುಗಳಿಗೆ ಸಿನಿಮಾಗಳಿಗೆ ಹೋಗೋಣ ಬಾ ಅಂತ ಆ ಹುಡುಗ ನಿನ್ನನ್ನು ಬಲವಂತ ಮಾಡಲಿಲ್ವೇ? ಬುದ್ಧಿವಂತನಂತೆ ಸಾಂಪ್ರದಾಯವಾಗಿ ಮದುವೆ ಮಾಡ್ಕೊಳ್ತೀನಿ ಅಂತ ಹೇಳಿದ್ನು. ಎಲ್ಲರನ್ನೂ ಒಪ್ಪಿಸಿ ನಿನ್ನ ಕೊರಳಿಗೆ ತಾಳಿ ಕಟ್ಟಿ ದೇವರ ಸಾಕ್ಷಿಯಾಗಿ ನಿನ್ನನ್ನು ಹೆಂಡತಿಯನ್ನಾಗಿ ಮಾಡಿಕೊಂಡನು. ಎಷ್ಟು ಜನಕ್ಕೆ ಇರುತ್ತದೆ ಈ ಪ್ರೀತಿ ಧೈರ್ಯ? ಚಿಕ್ಕ ವಯಸ್ಸಿನಲ್ಲೇ ತಾನು ಏನು ಅಂತ ನಿರೂಪಿಸಿ ಪದ್ಧತಿಯಾಗಿ ನಿಮ್ಮ ತಂದೆಯ ಬಳಿ ಬಂದು ನಿನ್ನ ಮಗಳನ್ನು ಮದುವೆ ಮಾಡ್ಕೊಳ್ತೀನಿ ಅಂತ ಕೇಳಿದ್ನು. ಎಷ್ಟು ಜನ ಇರ್ತಾರೆ ಈ ರೀತಿ? ಅದು ಈ ಕಾಲದಲ್ಲಿ. ಒಬ್ಬರನ್ನು ತೋರಿಸು ನೋಡೋಣ. ಅಮ್ಮನ ಮಾತುಗಳಿಗೆ ಮುಖ ಸಣ್ಣಗೆ ಮಾಡಿಕೊಂಡು ಕಣ್ಣಲ್ಲೇ ನೀರಾಕಿಕೊಳ್ಳುತ್ತಾ ಏನೋ ಆಲೋಚನೆ ಮಾಡುತ್ತಾ ನೋಡುತ್ತಿದ್ದಾಳೆ ಭೂಮಿಕಾ. ತಪ್ಪು ಮಾಡಿದ್ದೀನಿ ಎಂಬ ಭಾವನೆ ಭೂಮಿಕಾ ಮುಖದಲ್ಲಿ ಸ್ಪಷ್ಟವಾಗಿ ಕಾಣುತ್ತಿದೆ. ಮನಸ್ಸಿನ ತುಂಬ ದುಃಖ ತುಂಬಿಕೊಂಡು ಚಿಕ್ಕ ಮಗುವಿನ ಥರ ಅಳುತ್ತಿರುವ ಭೂಮಿಕಳನ್ನು ನೋಡಿ ಸಂಜಯ್ನ ಹೃದಯ ಒಡೆದು ಹೋದಂತಾಯಿತು. ಎಷ್ಟು ಮಾತುಗಳು ಕೇಳಬೇಕಾಗಿ ಬಂತು ನನ್ನ ಪ್ರೀತಿಯನ್ನು ಅಕ್ಸೆಪ್ಟ್ ಮಾಡಲಿಲ್ಲ ಅಂತ. ಸ್ವಪ್ನ ಭೂಮಿಕಾಗೆ ತಂಗಿಯೇ ಆದರೂ ಅವರಿಬ್ಬರು ಫ್ರೆಂಡ್ಸ್ ಥರ ಇರ್ತಾರೆ. ಆದರೆ ನನಗೋಸ್ಕರ ತಂಗಿ ಕೂಡ ಅಕ್ಕನನ್ನು ಬೈದಳು. ಈಗ ಮತ್ತೆ ಅಮ್ಮನ ಬಳಿ ಮಾತುಗಳು ಕೇಳಬೇಕಾಗಿ ಬಂತು. ಎಲ್ಲರೂ ಅವಳನ್ನು ಬೈಯುವವರೇ. ನನ್ನನ್ನು ಒಬ್ಬರೂ ಒಂದು ಮಾತು ಅನ್ನಲಿಲ್ಲ. ಅಯ್ಯೋ ಪಾಪ ಅನಿಸಿತು ಸಂಜಯ್ಗೆ ಭೂಮಿಕಾ ಮುಖ ನೋಡಿ. ಗಂಡನನ್ನ ಆ ಕಾರಣದಿಂದ ನಿನ್ನ ಪಂಥಕ್ಕೋಸ್ಕರ ದೂರ ಇಡಬೇಡವೇ ತಾಯಿ? ನಮ್ಮ ಮೇಲೆ ಪ್ರೀತಿ ಇರುವಷ್ಟು ದಿನ ಅವರ ಮನಸ್ಸು ಸ್ಥಿರವಾಗಿಯೇ ಇರುತ್ತದೆ. ಹಾಗಂತ ಅವರ ಪ್ರೀತಿಯನ್ನು ಕಡಿಮೆ ಮಾಡಿ ನೋಡಿದರೆ ನಮ್ಮ ಮೇಲೆ ಇರುವ ಪ್ರೀತಿ ಕಡಿಮೆಯಾಗಿ ಮನಸ್ಸು ಚಂಚಲವಾಗುತ್ತದೆ. ಆ ಹುಡುಗನಿಗೆ ನಿನ್ನ ಮೇಲೆ ಇರುವ ಪ್ರೀತಿ ಕಡಿಮೆಯಾಗದಂತೆ ಮನಸ್ಸು ಚಂಚಲವಾಗದಂತೆ ನೋಡಿಕೊ. ಮತ್ತೆ ದುಃಖಪಟ್ಟರೂ ಪ್ರಯೋಜನ ಇರುವುದಿಲ್ಲ ಎಂದು ಭೂಮಿಕಾಗೆ ಬುದ್ಧಿ ಮಾತುಗಳನ್ನು ಹೇಳಿದಳು ಭೂಮಿಕಾ ತಾಯಿ ಸರೋಜಮ್ಮ. ಅಮ್ಮ ಎಂದು ಭೂಮಿಕಾ ತಾಯಿಯನ್ನು ಅಪ್ಪಿಕೊಂಡಳು. ತಪ್ಪಾಗಿ ತಿಳ್ಕೋಬೇಡಮ್ಮ, ನಿಮ್ಮಿಬ್ಬರ ಮಧ್ಯೆ ಯಾರೂ ಬರದಷ್ಟು ದಿನ ಎಲ್ಲ ಚೆನ್ನಾಗಿಯೇ ಇರುತ್ತದೆ. ಅದು ಹಠ ಆಗಲಿ ನಿನ್ನ ಕೋಪ ಆಗಲಿ ಎಲ್ಲವೂ ಮುದ್ದಾಗಿಯೇ ಕಾಣುತ್ತವೆ. ಆದರೆ ಒಂದು ಬಾರಿ ಯಾವುದೋ ಒಂದು ಕಾರಣಕ್ಕೋಸ್ಕರ ಮೂರನೆಯ ವ್ಯಕ್ತಿ ಬಂದಳೋ ಎಲ್ಲ ಭ್ರಮೆಗಳು ತೊಲಗಿ ಮನಸ್ಸಿನಲ್ಲಿರುವ ಪ್ರೀತಿ ಮಂಚಿನ ಥರ ಕರಗಿ ಹೋಗುತ್ತದೆ. ಪದೇ ಪದೇ ದೂರ ಇಟ್ಟು ಆ ಹುಡುಗನ ತಾಳ್ಮೆಯನ್ನು ಪರೀಕ್ಷಿಸಬೇಡ. ಪ್ರೀತಿಯನ್ನು ಸಹ ನುಂಗಾಕುವ ಶಕ್ತಿ ಕೋಪಕ್ಕೆ ಇದೆ. ಗಂಡನ ಇಗೋ ಅನ್ನು ಹರ್ಟ್ ಮಾಡಬೇಡ. ತನ್ನಷ್ಟಕ್ಕೆ ತಾನು ನಿನ್ನ ಬಳಿ ಬಂದರೆ ನೀನು ಆ ಹುಡುಗನನ್ನು ದೂರ ಇಟ್ಟು ಅವನ ಮನಸ್ಸನ್ನು ನೋಯಿಸಬೇಡವೇ ಹುಚ್ಚು ಹುಡುಗಿ, ಅರ್ಥ ಮಾಡ್ಕೋ ಎಂದಳು. ತನ್ನ ಪ್ರೀತಿಗೆ ಅಲ್ಲದೆ ಗಂಡ ಎಂಬ ಕಾರಣಕ್ಕೆ ಭಯ ಬಿದ್ದು ನನಗೆ ಹತ್ತಿರವಾಗಬೇಕು ಅಂತ ನನ್ನ ಹೆಂಡತಿ ನೋಡುತ್ತಿದ್ದಾಳೆ ಎಂಬ ಆಲೋಚನೆಗೇನೆ ಅವನ ಮನಸ್ಸು ನುಚ್ಚು ನೂರಾದಂತೆ ಆಯಿತು. ನನ್ನ ಹಿಗೋ ಹರಟಾಗಿ ಎಲ್ಲಿ ನಾನು ಕೆಟ್ಟ ದಾರಿ ಹಿಡಿಯುತ್ತಾನೇನೋ ಎಂಬ ಭಯದಿಂದ ಇದೆಲ್ಲ ಮಾಡುತ್ತಿದ್ದಾಳ ಎಂಬ ನೋವು ಅವನನ್ನು ಕಾಡುತ್ತಿದೆ. ಈಗ ಅವಳಿಗೆ ನಾನು ತಲೆಬಾಗಿದರೆ ಅವಳ ಮಾತು ನಿಜವಾದಂಗೆ. ಇಲ್ಲ, ಆ ರೀತಿ ಆಗಬಾರದು. ಭೂಮಿಕಾ ನನ್ನ ಪ್ರೀತಿಯನ್ನು ಮನಸ್ಫೂರ್ತಿಯಾಗಿ ಅರ್ಥ ಮಾಡಿಕೊಂಡು ನನ್ನ ಅಪ್ಪುಗೆಯಲ್ಲಿ ಬಂದು ಸೇರುವ ತನಕ ಅವಳ ತುಂಟ ಚೇಷ್ಟೆಗಳಿಗೆ ನಾನು ಬೀಳಲೇಬಾರದು ಎಂದು ದೃಢ ನಿರ್ಧಾರವನ್ನು ತೆಗೆದುಕೊಂಡು ಮನಸ್ಸನ್ನು ಕಂಟ್ರೋಲ್ ಮಾಡಿಕೊಳ್ಳುತ್ತಿರುವಾಗ ತನ್ನ ಸ್ವಂಟವನ್ನು ಹೆಂಡತಿಯ ಸಣ್ಣನೆಯ ಕೈ ಸುತ್ತುಕೊಳ್ಳುವಷ್ಟರಲ್ಲಿ ಬೆಚ್ಚಿ ಬಿದ್ದು ಆ ಕಡೆ ತಿರುಗಿದನು. ಕಣ್ಣುಗಳ ತುಂಬ ಕಣ್ಣೀರು, ಕಣ್ಣೀರಿನ ಹಿಂದೆ ಕೋಪ. ಆ ದುಃಖದ ಕಣ್ಣುಗಳಿಂದ ಬಾಣಗಳನ್ನು ಚುಂಬಿಸುತ್ತಿದ್ದಾಳೆ ಭೂಮಿಕಾ. ನನ್ನನ್ನು ದೂರ ಇಡ್ತಿದೆಯಾ ಎಂದು ಆ ಕಣ್ಣುಗಳು ಮನಸ್ಸಿನ ಮೇಲೆ ಆಪಾದನೆಗಳನ್ನು ಒರೆಸುತ್ತಿವೆ. ಈ ರೀತಿಯಲ್ಲ, ಬಾಯ್ಬಿಟ್ಟು ಹೇಳಿದರೆ ವಿನಃ ಈ ಸಮಸ್ಯೆಗೆ ಪರಿಹಾರ ಸಿಗುವುದಿಲ್ಲ ಎಂದು ನಿರ್ಣಯಿಸಿಕೊಂಡು ತನ್ನ ಸೊಂಟದ ಮೇಲೆ ಇರುವ ಭೂಮಿಕಾ ಕೈಯನ್ನು ತನ್ನ ಕೈಗೆ ತೆಗೆದುಕೊಂಡು ತನ್ನ ಕೈ ಬೆರಳುಗಳಿಂದ ಭೂಮಿಕಾ ಕೈ ಬೆರಳುಗಳನ್ನು ಹಿಡಿದುಕೊಂಡನು. ಮೊನ್ನೆ ನಿಮ್ಮ ಮನೆಗೆ ಬಂದಾಗ
ಅತ್ತೆ ನಿನ್ನ ಜೊತೆ ಹೇಳಿದ ಮಾತುಗಳು ನಾನು ಕೇಳಿಸಿಕೊಂಡೆ ಭೂಮಿಕಾ. ನೀನಾ ಅಥವಾ ನನ್ನ ಪ್ರಾಣನ ಅಂತ ಕೇಳಿದ್ರೆ 1 ನಿಮಿಷನೂ ಯೋಚನೆ ಮಾಡದೆ ನೀನೇ ಅಂತ ಹೇಳ್ತೀನಿ. ಅಂಥದ್ದರಲ್ಲಿ ನನ್ನ ಪ್ರೀತಿನ ನನ್ನ ಹಿಗೋನ ಅಂತ ಕೇಳಿದ್ರೆ ನನ್ನ ಪ್ರೀತಿಗೆ ನನ್ನ ಓಟು. 3ನೆಯ ವ್ಯಕ್ತಿ ಎಂಬ ಆಲೋಚನೆಯೇ ಬೇಡ. ನನಗೆ ಬೇಕಾಗಿರುವುದು ನಿನ್ನ ಮನಸ್ಸು, ನಿನ್ನ ದೇಹವಲ್ಲ. ಏನು ಆಲೋಚನೆ ಮಾಡದೆ ನೆಮ್ಮದಿಯಾಗಿ ಮಲಗು. ನಿನಗೋಸ್ಕರ ಎಷ್ಟು ವರ್ಷಗಳಾದರೂ ನಿನ್ನನ್ನು ಈ ರೀತಿಯೇ ನೋಡುತ್ತಾ ಇದ್ದು ಬಿಡುತ್ತೇನೆ ಎಂದು ಭೂಮಿಕಾಳ ಕೆನ್ನೆಯ ಮೇಲೆ ನಿಧಾನವಾಗಿ ತಟ್ಟಿದನು. ಸಂಜಯ್ ಮಾತನಾಡಿದ ಮಾತುಗಳು ಸ್ವಲ್ಪನೂ ಇಷ್ಟ ಆಗಲಿಲ್ಲ ಭೂಮಿಕಾಗೆ. ಕಣ್ಣುಗಳು ಕೆಂಪಗೆ ಮಾಡಿಕೊಂಡು ಬೆಂಕಿ ಕೆಂಡಗಳನ್ನು ಹೊರಚುಮ್ಮಿದಳು. ನಾನೇನಾದರೂ ತಪ್ಪಾಗಿ ಮಾತಾಡಿದ್ನಾ ಎಂದು ಸಂಜಯ್ ಯಾಕೋ ಮೊದಲ ಬಾರಿ ಭಯಪಟ್ಟನು. ಯಾಕೆ ಆ ರೀತಿ ಏನೇನೋ ಊಹಿಸಿಕೊಳ್ತಿದ್ದೀರಾ ಎಂದು ತನ್ನ ಎದುರಿಗೆ ಮಂಚದ ಮೇಲೆ ಮಲಗಿಕೊಂಡಿರುವ ಸಂಜಯ್ ಕಾಲರ್ ಹಿಡಿದುಕೊಂಡು ಎದ್ದು ಬೆಡ್ ಮೇಲೆ ಕುಳಿತುಕೊಂಡು ಕೈಗಳಿಂದ ಮುಖವನ್ನು ಮುಚ್ಚಿಟ್ಟುಕೊಂಡು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಾಳೆ ಭೂಮಿಕಾ. ಭೂಮಿಕಾ ಎಂದು ಸಂಜಯ್ ಭೂಮಿಕಾ ಸೊಂಟದ ಮೇಲೆ ಕೈ ಹಾಕಿ ಹತ್ತಿರಕ್ಕೆ ಎಳೆದುಕೊಳ್ಳಲು ಹೋದನು. ಮುಟ್ಟಬೇಡಿ ಎಂದು ಭೂಮಿಕಾ ಸಂಜಯ್ ಕೈ ಮೇಲೆ ಒಂದು ಏಟನ್ನು ಹಾಕಿದಳು. ಮುಟ್ಟಬೇಡಿ ಅಂತ ಹೇಳಿದ್ನಾ ಎಂದು ಅಯೋಮಯವಾಗಿ ಭೂಮಿಕಳನ್ನೇ ನೋಡುತ್ತಿರುವ ಸಂಜಯ್ನಿಂದ ಇನ್ನು ಸ್ವಲ್ಪ ದೂರ ಜರುಗುತ್ತಾ ಹೇಳಿದಳು. ಯಾಕೆ ಅಷ್ಟೊಂದು ಕೋಪ ಭೂಮಿಕಾ? ನಿನಗೆ ಇಷ್ಟವಿಲ್ಲದೆ ನೀನು ದುಃಖ ಪಡುತ್ತಾ ಈ ಕೆಲಸ ಮಾಡಬೇಕಾದ ಅವಶ್ಯಕತೆ ಇಲ್ಲ. ನನ್ನ ಪ್ರೀತಿಯನ್ನು ಅರ್ಥ ಮಾಡಿಕೊಂಡ ದಿನ ಬೇಡ ಅಂದರೂ ಇಬ್ಬರೂ ಒಬ್ಬರಲ್ಲಿ ಒಬ್ಬರು ಸಂತೋಷವಾಗಿ ಒಂದಾಗೋಣ ಎಂದು ಭರವಸೆಯಾಗಿ ಹೇಳಿದನು. ಭೂಮಿಕಾ ಒಂದು ಬಾರಿ ಮುಗುಳ್ನಕ್ಕು ಮಾಮೂಲಿಯಾಗಿ ಹೇಳಿದಾಗ ಅರ್ಥ ಮಾಡಿಕೊಂಡರೆ ಸಂಜಯ್ ನನ್ನ ಗಂಡ ಯಾಕೆ ಆಗ್ತಾನೆ? ನೀವು ಯಾವತ್ತೂ ನನಗೆ ಅರ್ಥನೇ ಆಗಲ್ಲ. ನನ್ನ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವುದೇ ಇಲ್ಲ. ನಿಮ್ಮನ್ನು ದೂರ ಇಟ್ಟರೆ ನನ್ನ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳಲಿಲ್ಲ ಅಂತ ದುಃಖ ಪಡ್ತೀರ. ಪ್ರೀತಿಯಿಂದ ಹತ್ತಿರ ಬಂದರೆ ನನ್ನ ಮೇಲೆ ನಂಬಿಕೆ ಇಲ್ಲದೆ ಅಮ್ಮ ಹೇಳಿದ್ದಕ್ಕೆ ನನಗೆ ಹತ್ತಿರವಾಗುತ್ತಿದ್ದೀಯಾ ಅಂತ ಅಂದುಕೊಳ್ಳುತ್ತೀರ. ನಿಮ್ಮನ್ನು ದೂರ ಇಟ್ಟರೆ ನನ್ನ ಮೇಲೆ ಕೋಪ ಅಂತೀರ. ಹತ್ತಿರ ಬಂದರೆ ನನ್ನ ಮೇಲೆ ಅಪನಂಬಿಕೆ ಅಂತೀರ. ಈಗ ನಾನು ಏನು ಮಾಡಿ ಸಾಯಬೇಕು? ಹತ್ತಿರವಾಗುವುದಕ್ಕೆ ಆಗಲ್ಲ, ಹಾಗಂತ ದೂರನೂ ಇರಕ್ಕಾಗಲ್ಲ. ನಿಮ್ಮ ಜೊತೆ ಯಾವ ರೀತಿ ಇರಬೇಕು ಎಂದು ಭೂಮಿಕಾ ಬೆಡ್ ಮೇಲೆಯಿಂದ ಎದ್ದು ಸೋಫಾದ ಮೇಲೆ ಮಲಗಿಕೊಂಡಳು. ಈಗ ಹೇಳ್ತೀನಿ ಕೇಳಿ. ಅಮ್ಮ ಹೇಳಿದ್ಲು ಅಂತಾನೋ ಇನ್ಯಾವುದೋ ಕಾರಣದಿಂದಲೋ ನಾನು ನಿಮಗೆ ಹತ್ತಿರವಾಗಬೇಕು ಅಂತ ನೋಡ್ತಿಲ್ಲ. ನಿನ್ನ ಮೇಲೆ ಇಷ್ಟದಿಂದ ಮನಸ್ಸಿನ ತುಂಬ ಪ್ರೀತಿಯನ್ನು ತುಂಬಿಕೊಂಡು ನಿನ್ನ ಅಪ್ಪುಗೆಯಲ್ಲಿ ಬೆಚ್ಚಗೆ ಒದಗಿ ಹೋಗಬೇಕೆಂದು ದೇಹವೇ ಅಲ್ಲ ಮನಸ್ಸನ್ನು ಸಹ ಹಂಚಿಕೊಳ್ಳಬೇಕೆಂದುಕೊಂಡೆನು. ಅಮ್ಮನ ಮಾತುಗಳು ನೀವು ಕೇಳಿದ್ದು ಅಲ್ಲ. ಸ್ವಪ್ನಳ ಜೊತೆ ನೀವು ಮಾತನಾಡಿದ ಮಾತುಗಳು ನಾನು ಕೇಳಿಸಿಕೊಂಡೆ. ಛೆ, ಆ ರೀತಿ ಹೇಗೆ ಅಂದುಕೊಂಡ್ರಿ? ಭೂಮಿಕಾ ಪ್ರಶ್ನೆಗೆ ಸಂಜಯ್ ಬಳಿ ಉತ್ತರವಿಲ್ಲ. ಸಾಕಾ? ಇನ್ನೇನಾದರೂ ಹೇಳಬೇಕಾ ಎಂದು ಭೂಮಿಕಾ ಇನ್ನು ಸಂಜಯ್ ಜೊತೆ ಮಾತನಾಡುವುದು ಅನಾವಶ್ಯಕ ಎಂದು ಅಳುತ್ತಾ ಆ ಕಡೆ ತಿರುಗಿ ಮಲಗಿಕೊಂಡಳು. ನಿಜಾನಾ ಎಂದು ಒಂದು ಕ್ಷಣ ಸಂತೋಷದಿಂದ ಮಾತುಗಳು ಬರಲಿಲ್ಲ ಸಂಜಯ್ಗೆ. ಇಷ್ಟು ದಿನದ ಅವನ ನಿರೀಕ್ಷೆಗೆ ಈಗ ಫಲ ಸಿಕ್ಕಿದ್ದಕ್ಕೆ ಅವನು ಸಂತೋಷದಿಂದ ತಬ್ಬಿಬ್ಬಾಗುತ್ತಿದ್ದಾನೆ. ತಕ್ಷಣವೇ ಎದ್ದು ಭೂಮಿಕಾಳ ಬಳಿ ಹೋದನು. ಭೂಮಿಕಾ ಸದ್ದಿಲ್ಲದೆ ಹಾಗೇ ಆ ಕಡೆ ತಿರುಗಿ ಮಲಗಿಕೊಂಡಿದ್ದಾಳೆ. ಸಂಜಯ್ ಎಷ್ಟು ಕೂಗಿದರೂ ಅವಳು ಮಾತನಾಡದೇ ಇದ್ದಿದ್ದರಿಂದ ಹೆಂಡತಿಯ ಭುಜ ಹಿಡಿದುಕೊಂಡು ತನ್ನ ಕಡೆಗೆ ತಿರುಗಿಸಿಕೊಂಡನು ಸಂಜಯ್. ಭೂಮಿಕಾ ಮಾತ್ರ ತನ್ನ ಹಠವನ್ನು ಬಿಡುತ್ತಿಲ್ಲ. ಕನಿಷ್ಠ ಪಕ್ಷ ಅವನ ಕಡೆಯಾದರೂ ನೋಡುತ್ತಿಲ್ಲ. ಕಣ್ಣು ಮುಚ್ಚಿಕೊಂಡೇ ಇದ್ದಾಳೆ. ಇಷ್ಟು ದಿನ ತನ್ನ ಮೇಲೆ ಕೋಪ ಅಂದುಕೊಂಡಿದ್ದಳು. ಆದರೆ ಅದು ಕೋಪ ಅಲ್ಲ, ಬೇರೆ ಏನೋ ಅಂತ ಅರ್ಥವಾಗಿ ದುಃಖದಿಂದ ಅವಳ ಬಾಯಿಂದ ಮಾತು ಹೊರಬರುತ್ತಿಲ್ಲ. ಭೂಮಿಕಾ ಹಠ ಗೊತ್ತಿದ್ದ ವ್ಯಕ್ತಿಯಾಗಿ ಇನ್ನು ಏನೂ ಮಾಡಲಾಗದೆ ಎದ್ದು ಸೈಲೆಂಟಾಗಿ ಬೆಡ್ ಮೇಲೆ ಬಂದು ಮಲಗಿಕೊಂಡು ಏನೋ ಆಲೋಚನೆ ಮಾಡುತ್ತಾ ಇದ್ದು ಬಿಟ್ಟನು. ಆ ರೀತಿ ಭಾರವಾಗಿ ಆ ರಾತ್ರಿ ಕಳೆಯಿತು. ಮರುದಿನ ಬೆಳಗ್ಗೆ ಸೂರ್ಯನ ಬೆಳಕಿನೊಂದಿಗೆ ಬೆಳಗಾಯಿತು. ಯಾವಾಗಲೂ ಮುಂಜಾನೆಯೇ ಎದ್ದೇಳುವ ಭೂಮಿಕಾ ಇವತ್ತು ಇನ್ನು ನಿದ್ದೆ ಎದ್ದಿಲ್ಲ. ಆ ಇಕ್ಕಟ್ಟಾದ ಸೋಫಾದಲ್ಲಿ ಮುದಡಿಕೊಂಡು ಮಲಗಿಕೊಂಡಿದ್ದಾಳೆ. ಇನ್ನು ಸಾಕು ಮಾತುಗಳು ಅಂತ ಮನಸ್ಸಿನಲ್ಲಿ ಅಂದುಕೊಂಡು ಪಟ್ಟಂತ ಭೂಮಿಕಾಳನ್ನು ಎತ್ತುಕೊಂಡು ಬೆಡ್ ಮೇಲೆ ಮಲಗಿಸಿದನು. ಸಂಜಯ್ ಮಾಡಿದ ಕೆಲಸಕ್ಕೆ ಬೆಚ್ಚಿ ಬಿದ್ದು ನಿದ್ದೆಯಿಂದ ಎದ್ದು ಸಂಜಯ್ ಕಡೆ ನೋಡಿದಳು. ತನ್ನನ್ನೇ ಕೋಪವಾಗಿ ನೋಡುತ್ತಿರುವ ಭೂಮಿಕಾ ಹಣೆಯ ಮೇಲೆ ಹಾಗೂ ಕಣ್ಣುಗಳ ಮೇಲೆ ಮುತ್ತಿಟ್ಟನು. ಈಗಲಾದರೂ ಅವಳ ಹಠವನ್ನು ಬಿಡುತ್ತಾಳೇನೋ ಅಂತ. ಆದರೆ ಅವಳು ತನ್ನ ಹಠವನ್ನು ಬಿಡದೆ ಇನ್ನೂ ಕೋಪವಾಗಿಯೇ ಇದ್ದಾಳೆ ಅಂತ ಅವನಿಗೆ ಅರ್ಥವಾಯಿತು. ಇವಳ ಹಠವನ್ನು ಹೇಗೆ ಬಿಡಿಸಬೇಕು ಎಂದು ಅವನಿಗೆ ಅರ್ಥವಾಗುತ್ತಿಲ್ಲ. ಬೆಚ್ಚನೆಯ ಸಂಜಯ್ ತುಟಿಗಳು ತನ್ನ ಶರೀರವನ್ನು ತಾಕುವಷ್ಟರಲ್ಲಿ
ಮೈಯೆಲ್ಲ ಒಂದು ಕ್ಷಣ ರೋಮಾಂಚನವಾಯಿತು ಭೂಮಿಕಾಗೆ. ಕೆನ್ನೆಗಳು ನಾಚಿಕೆಯಿಂದ ಕೆಂಪೇರಿದವು. ಅದನ್ನು ಮೇಲಕ್ಕೆ ತೋರಿಸಿಕೊಳ್ಳದೆ ತನ್ನ ಹಠವನ್ನು ಮಧ್ಯದಲ್ಲಿಯೇ ಬಿಡದೆ ಕೋಪವನ್ನು ಪ್ರದರ್ಶಿಸುತ್ತಾ ಮೂತಿ ಮುಂದಕ್ಕಿಟ್ಟಳು. ಸಾರಿ, ನಂದೇ ತಪ್ಪು. ನೀನು ಎಷ್ಟು ಉನ್ನತವಾಗಿ ಆಲೋಚನೆ ಮಾಡ್ತೀಯಾ ಅಂತ ಗೊತ್ತಿದ್ದು ಸಹ ನಾನು ಆ ರೀತಿ ಆಲೋಚನೆ ಮಾಡಿದ್ದು ತಪ್ಪೆ ಎಂದು ಸಂಜಯ್ ಭೂಮಿಕಾ ಪಕ್ಕದಲ್ಲೇ ಮಲಗಿಕೊಳ್ಳುತ್ತಾ ಭೂಮಿಕಾ ಸೊಂಟದ ಮೇಲೆ ಕೈ ಹಾಕಿ ತನ್ನ ಕಡೆಗೆ ಎಳೆದುಕೊಂಡನು. ಭೂಮಿಕಾ ಟಕ್ಕೆಂದು ತಲೆ ಎತ್ತಿ ಸಂಜಯ್ ಕಣ್ಣುಗಳೊಳಕ್ಕೆ ನೇರವಾಗಿ ನೋಡಿದಳು. ಯಾಕೋ ಇದ್ದಕ್ಕಿದ್ದಂತೆ ತನ್ನ ಹೃದಯ ಜಾರಿದಂತಾಯಿತು ಸಂಜಯ್ಗೆ. ಬೇಸರದಿಂದ ಮುಖ ಇಟ್ಟು ಎಂಜಲು ಗುಟುಕನ್ನು ನುಂಗಿದನು. ನಿಮ್ಮ ಅಕ್ಕನೆಂದರೆ ನನಗೆ ಪ್ರಾಣ. ಜೀವನ ಪೂರ್ತಿ ಅವಳನ್ನು ನೋಡುತ್ತಾ ಜೀವನ ಕಳೆದು ಬಿಡುತ್ತೇನೆ ಎಂದು ಸಂಜಯ್ ಭೂಮಿಕಾಳ ತಂಗಿ ಸ್ವಪ್ನಳ ಜೊತೆ ಹೇಳಿದ ಮಾತುಗಳು ಸಂಜಯ್ ಕಣ್ಣಲ್ಲೇ ಕಣ್ಣಿಟ್ಟು ನೋಡುತ್ತಿರುವ ಭೂಮಿಕಾಗೆ ನೆನಪು ಬಂದವು. ನಿಜವಾಗ್ಲೂ ಭೂಮಿಕಾ ಕಣ್ಣಲ್ಲಿ ತನಗೇ ತಿಳಿಯದ ನೀರು ತುಂಬಿಕೊಂಡವು. ಎಷ್ಟು ಒಳ್ಳೆಯವನು! ನಾನು ಹಾಗೆ ಹೇಗೆ ಇವರನ್ನು ದೂರ ಇಟ್ಟೆ? ಅಮ್ಮನು ನನ್ನನ್ನು ಎಚ್ಚರಿಸಿದಾಗ ನನಗೆ ಗೊತ್ತಾಗಲಿಲ್ಲ. ಆದರೆ ಅದನ್ನು ತಿಳಿದುಕೊಂಡರೆ ನನಗೆ ಭಯವಾಗುತ್ತದೆ. ಲೀಲಾ ನನಗಿಂತ ತುಂಬ ಸುಂದರವಾಗಿ, ಸ್ಟೈಲಾಗಿ ಹಾಗೂ ಚೆನ್ನಾಗಿ ಓದಿಕೊಂಡಿದ್ದಾಳೆ. ಆ ರೀತಿಯ ಅಪ್ಸರಸೆ ತನ್ನ ಸೌಂದರ್ಯವನ್ನು ಪ್ರದರ್ಶಿಸುತ್ತಾ ನಾಚಿಕೆ ಬಿಟ್ಟು ಸಂಜಯ್ ಮೇಲೆ ಮೇಲೆ ಬೀಳುತ್ತಿದ್ದರೂ ನನ್ನ ಮೇಲೆ ಇರುವ ಪ್ರೀತಿಯಿಂದ ಸಂಜಯ್ನ ಮನಸ್ಸು ಚಂಚಲವಾಗಲಿಲ್ಲ. ಅವನ ಮನಸ್ಸು ಆಗ ಅವನ ಪ್ರೀತಿ ಎಷ್ಟು ಸ್ವಚ್ಛವಾದದ್ದು. ಲೀಲಾ ಯಾರೂ ಅಲ್ಲ, ಸಂಜಯ್ನ ದೂರದ ಸಂಬಂಧಿ. ಅದರಲ್ಲೂ ಲೀಲಾ ತಂದೆಗೂ ಹಾಗೂ ಸಂಜಯ್ನ ತಂದೆಗೂ ಬಿಸ್ನೆಸ್ನಲ್ಲಿ ಡೀಲಿಂಗ್ಸ್ ಇದ್ದಾವೆ. ವರಸೆಗೆ ಅವರಿಬ್ಬರು ಭಾವನಾದಿನಿ ಆಗ್ತಾರೆ. ಅವರಿಬ್ಬರಿಗೂ ಮದುವೆ ಮಾಡಿದರೆ ಚೆನ್ನಾಗಿರುತ್ತದೆ ಅಂತ ಲೀಲಾ ಅವರ ತಂದೆ ತುಂಬ ಸರಿ ಸಂಜಯ್ನ ಅಪ್ಪ ಅಮ್ಮನ ಬಳಿ ರಾಯಭಾರ ನಡೆಸಿದರು. ಅವರಿಗೆ ಸಂಜಯ್ನ ಮನಸ್ಸು ಏನು ಅಂತ ಗೊತ್ತಿದ್ದರಿಂದ ಅವರ ಪ್ರಪೋಸಲನ್ನು ತಿರಸ್ಕರಿಸಿದರು. ಇದನ್ನು ತಿಳಿದ ಲೀಲಾ ಭಾವನ ಮೇಲೆ ಇರುವ ಆಸೆಯನ್ನು ಬಿಡಲಾಗದೆ ಸಂಜಯ್ನನ್ನು ತನ್ನ ವಶ ಮಾಡಿಕೊಳ್ಳಲು ತುಂಬ ಪ್ರಯತ್ನಗಳು ಮಾಡಿದಳು. ಸಂಜಯ್ ನಿಧಾನವಾಗಿ ಲೀಲಾಗೆ ಹೇಳಿ ನೋಡಿದನು, ಬೈದನು, ಕೋಪನೂ ಮಾಡಿಕೊಂಡನು. ಆದರೆ ಏನು ಲಾಭ? ಲೀಲಾಗೆ ಅವನ ಮೇಲೆ ಇರುವ ಪ್ರೀತಿ ಆಸೆ ಸಾಯಲಿಲ್ಲ. ಮೊನ್ನೆ ತಾನೇ ಭೂಮಿಕಾ ಹಾಗೂ ಸಂಜಯ್ ಮಧ್ಯೆ ಇರುವ ದೂರವನ್ನು ತಿಳಿದು ಭಾವನ ಬಳಿ ಓಡಿ ಬಂದಳು. ತನ್ನಲ್ಲಿ ಏನು ಕಡಿಮೆ, ನಿನ್ನ ಹೆಂಡತಿಯಲ್ಲಿ ಏನು ಜಾಸ್ತಿ ಅಂತ ಕೇಳಿದಳು. ಭಾವನ ಮನಸ್ಸನ್ನು ಗೆಲ್ಲಲು ತನ್ನ ಸೌಂದರ್ಯ ಸಾಲದ ಎಂದು ಮತ್ತಷ್ಟು ತನ್ನ ಸೌಂದರ್ಯವನ್ನು ಪ್ರದರ್ಶಿಸಬೇಕೆಂದುಕೊಂಡಳು. ನಾಚಿಕೆ ಇಲ್ಲದೆ ಆಫೀಸಿನಲ್ಲಿ ಸಂಜಯ್ನ ಮೇಲೆ ಮೇಲೆ ಬೀಳುತ್ತಾ ಮಾತನಾಡುವುದು ಭೂಮಿಕಾ ತಂಗಿ ಸ್ವಪ್ನ ನುಡಿದಳು. ಅವಳ ಚೇಷ್ಟೆಗಳು ಇನ್ನು ನೋಡಲಾರದೆ ಸಂಜಯ್ಗೆ ಕೋಪ ನೆತ್ತಿಗೇರಿ ಅವಳ ಕೆನ್ನೆಗೆ ಪಟ್ಟೆಂದು ಬರೆಸಿದನು. ಈ ಒಂದು ಸಂಘಟನೆ ಸಾಲದ ಸಂಜಯ್ನ ಪ್ರೀತಿ ಎಂಥದ್ದು ಅಂತ ಹೇಳುವುದಕ್ಕೆ? ತುಂಬ ಭಯ ಬಿದ್ದೆ ಬಾವ. ಲೀಲಾ ನಿನ್ನ ಮನಸ್ಸನ್ನು ಎಲ್ಲಿ ಬದಲಾಯಿಸಿ ಬಿಡುತ್ತಾಳೋ ಅಂತ. ನಮ್ಮಕ್ಕ ಅವಳ ಹುಚ್ಚು ಹಠದಿಂದ ನಿಮ್ಮನ್ನು ದೂರ ಇಟ್ಟಳು. ಈ ಒಂದು ಸಂಘಟನೆಯಿಂದ ನಿಮ್ಮಿಬ್ಬರ ಮಧ್ಯೆ ಎಲ್ಲಿ ಮೂರನೇ ವ್ಯಕ್ತಿ ಬಂದು ಬಿಡುತ್ತಾಳೋ ಅಂತ ತುಂಬ ಭಯವಾಯಿತು ಬಾವ ಎಂದು ಸ್ವಾತಿ ಸಂಜಯ್ನ ಬಳಿ ಬಂದು ಅಳುತ್ತಿದ್ದರೆ, ಸುಮ್ಮನಿರು ಸ್ವಪ್ನ, ಅಳಬೇಡ ಎಂದು ಸಂಜಯ್ ಸ್ವಪ್ನ ತಲೆಯನ್ನು ಸವರುತ್ತಾ ಅವಳಿಗೆ ಸಮಾಧಾನ ಮಾಡುತ್ತಿದ್ದಾನೆ. ಅಳದೆ ಇನ್ನೇನು ಮಾಡಲಿ ಬಾವ? ಅವಳಿಗೆ ಹೇಳಿದರೆ ಅರ್ಥ ಮಾಡಿಕೊಳ್ಳುತ್ತಿಲ್ಲ. ಕಣ್ಣ ಮುಂದೆ ಪ್ರೀತಿಯನ್ನು ಇಟ್ಟುಕೊಂಡು ಅನಾವಶ್ಯಕ ಕೋಪ ಹಠದಿಂದ ನಿನ್ನನ್ನು ದೂರ ಮಾಡಿಕೊಳ್ಳುತ್ತಿದ್ದಾಳೆ. ಹೆಣ್ಣು ಒಂಟೆಯಾಗಿ ಕಾಣಿಸಿದರೆ ಯಾವ ರೀತಿ ಅವಳನ್ನು ತನ್ನ ವಶ ಮಾಡಿಕೊಳ್ಳಬೇಕು ಅಂತ ನೋಡುವ ಕಾಲದಲ್ಲಿ ಬಟ್ಟೆಗಳು ಹರಿದುಕೊಂಡು ಮೇಲೆ ಮೇಲೆ ಬೀಳುತ್ತಿದ್ದರೂ ಸ್ಥಿರವಾಗಿರುವ ನಿಮ್ಮನ್ನು ನೋಡಿ ನನಗೆ ಮಾತುಗಳು ಬರುತ್ತಿಲ್ಲ ಬಾವ. ನಿಮ್ಮನ್ನು ನೋಡಿ ನನಗೆ ತುಂಬ ಹೆಮ್ಮೆಯಾಗುತ್ತಿದೆ ಎಂದು ಸ್ವಪ್ನ ಸಂಜಯ್ನ ಕೈಗಳು ಹಿಡಿದುಕೊಂಡು ಅಳುತ್ತಿದ್ದಾಳೆ. ತಂಗಿಯ ಮಾತುಗಳನ್ನು ಕೇಳಿದ ಭೂಮಿಕಾಗೆ ತಲೆಯ ಮೇಲೆ ಸಿಡಿಲು ಬಿದ್ದಂತಾಯಿತು. ತನ್ನ ಮದುವೆಗೆ ಸಂಬಂಧಿಸಿದ ಕೆಲಸ ಕಾರ್ಯಗಳನ್ನು ಭಾವನ ಜೊತೆ ಮಾತನಾಡಲು ಸಂಜಯ್ನ ಆಫೀಸಿಗೆ ಬಂದಳು ಸ್ವಪ್ನ. ಆಗ ಸಂಜಯ್ ಹಾಗೂ ಲೀಲಾ ನಡುವೆ ನಡೆದ ಸಂಘಟನೆಯನ್ನು ನೋಡಿ ಒಂದಲ್ಲ ಒಂದು ಟೈಮಲ್ಲಿ ಅಕ್ಕನ ಕಡೆ ಮಾತನಾಡುತ್ತಿರುವ ಸ್ವಪ್ನ ಈಗ ಭಾವನ ವ್ಯಕ್ತಿತ್ವವನ್ನು ನೋಡಿ ಅವರನ್ನು ಮೆಚ್ಚಿಕೊಳ್ಳದೆ ಇರಲಾಗುತ್ತಿಲ್ಲ. ತಂಗಿಯ ಹೇಳಿದ ಮಾತುಗಳು ಭೂಮಿಕಾಗೆ ಒಂದೊಂದಾಗಿ ನೆನಪಿಗೆ ಬರ್ತಿವೆ. ಸಂಜಯ್ನನ್ನು ಪ್ರೀತಿಯಿಂದ ಹತ್ತಿರಕ್ಕೆ ಕರೆದುಕೊಂಡು ತನ್ನ ಪ್ರೀತಿಯನ್ನು ಹೇಳಿ ಅವನ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳಬೇಕು ಅಂತ ಅಂದುಕೊಂಡಳು. ಆದರೆ ಏನು ಲಾಭ? ನನ್ನ ಪ್ರೀತಿಯನ್ನು ಅರ್ಥ ಮಾಡ್ಕೊಳ್ತಿಲ್ವಲ್ಲ ಈ ಮಹಾನುಭಾವ ಎಂದು ತನ್ನಲ್ಲಿ ತಾನೇ ದುಃಖ ಪಡುತ್ತಾಳೆ ಭೂಮಿಕಾ ತಕ್ಷಣವೇ ಅಲ್ಲಿಂದ ಎದ್ದು ನೇರವಾಗಿ ವಾಶ್ರೂಮ್ಗೆ ದೂರಿದಳು.
ಏನೋ ಈ ಮೌನ ಎಂದು ಸಂಜಯ್ ತಲೆ ಹಿಡಿದುಕೊಂಡು ಕುಳಿತುಕೊಂಡನು. ಭೂಮಿಕಾ ಸ್ನಾನ ಮಾಡಿ ಹೊರಗಡೆಗೆ ಬಂದಳು. ಅಷ್ಟರಲ್ಲೇ ಸಂಜಯ್ಗೆ ಮಾವನವರಿಂದ ಕಾಲ್ ಬಂದಿತು. ರಿಸಾರ್ಟ್ನಲ್ಲಿ ಏನೋ ಫಂಕ್ಷನ್ ಇದೆ, ಮಗಳೂ ಹಳೆಯನನ್ನ ತನ್ನ ಸ್ನೇಹಿತರಿಗೆ ಪರಿಚಯ ಮಾಡಬೇಕು, ಬೇಗ ಅಲ್ಲಿಗೆ ಬನ್ನಿ ಎಂದರು. ಸಂಜಯ್ಗೆ ಸರಿ ಬರ್ತೀವಿ ಮಾವ ಎಂದು ಹೇಳದೆ ತಪ್ಪಲಿಲ್ಲ. ಭೂಮಿಕಾ ಬಗ್ಗೆ ಆಲೋಚನೆ ಮಾಡುತ್ತಾ ಸ್ನಾನ ಮಾಡಿ ಬ್ರೇಕ್ಫಾಸ್ಟ್ಗೋಸ್ಕರ ಡೈನಿಂಗ್ ಟೇಬಲ್ ಬಳಿ ಕುಳಿತುಕೊಂಡ ಸಂಜಯ್ಗೆ ಯಾವತ್ತೂ ಊಟ ಬಡಿಸದ ಭೂಮಿಕಾ ಇವತ್ತು ತನ್ನ ಕೈಯಾರೆ ತಾನೇ ಸಂಜಯ್ಗೆ ಊಟ ಬಡಿಸಿದಳು. ಇದು ನಿಜಾನಾ ಅಥವಾ ಕನಸಾ ಎಂದು ಸಂಜಯ್ ನಂಬಲಾರದೆ ತನ್ನ ಕೈಯನ್ನು ಟೇಬಲ್ ಕೆಳಗಡೆ ಇಟ್ಟು ತನ್ನ ಕೈಯನ್ನು ತಾನೇ ಗಿಚ್ಚಿಕೊಂಡನು. ನೋವು ಗೊತ್ತಾಗಿ ಅಮ್ಮ ಎಂದು ಸಣ್ಣಗೆ ಕಿರುಚಿದರೆ ಭೂಮಿಕಾ ಪಕ್ಕದಲ್ಲೇ ಕುಳಿತುಕೊಳ್ಳುತ್ತಾ ನಿಧಾನವಾಗಿ ಮುಗುಳ್ನಕ್ಕಳು. ನೆನ್ನೇನೇನೋ ನೀನಂದ್ರೆ ಇಷ್ಟ ಅಂದ್ಲು, ಹಿಡಿದುಕೊಂಡ್ರೆ ಮುಟ್ಟಬೇಡಿ ಅಂದ್ಲು. ಇವಳು ನನಗೆ ಅರ್ಥನೇ ಆಗ್ತಿಲ್ವಲ್ಲ. ಆದರೆ ಒಂದು ಮಾತ್ರ ನಿಜ, ನನ್ನ ಹೆಂಡತಿಗೆ ನನ್ನ ಮೇಲೆ ಪ್ರೀತಿ ಶುರುವಾಗಿದೆ, ಒಳ್ಳೆಯ ಅಭಿಪ್ರಾಯ ಬರ್ತಿದೆ ಎಂದು ಅವನ ಮನಸ್ಸು ಗಾಳಿಯಲ್ಲಿ ತೇಲಾಡಿತು. ಯಾಕೋ ನಿನ್ನೆ ತನ್ನ ಹೆಂಡತಿ ತನ್ನ ಕಾಲರ್ ಹಿಡಿದುಕೊಂಡು ಹೇಳಿದ ಮಾತುಗಳು ಮತ್ತೆ ನೆನಪಿಗೆ ತಂದುಕೊಂಡನು. ದೂರ ಇಟ್ಟರೆ ನನಗೆ ನಿಮ್ಮ ಮೇಲೆ ಕೋಪ, ಹತ್ತಿರ ಬಂದರೆ ನನಗೆ ನಿಮ್ಮ ಮೇಲೆ ಅನುಮಾನ, ನಾನು ಏಕೆ ಸಾಯಬೇಕು? ಅಪ್ರಯತ್ನದಿಂದ ಸಂಜಯ್ ತುಟಿಗಳ ಮೇಲೆ ಮುಗುಳ್ನಗೆ ಬೀರಿತು. ಓರೆಯಾಗಿ ಹೆಂಡತಿಯ ಕಡೆ ನೋಡಿದನು. ತನಗೇನು ಸಂಬಂಧವೇ ಇಲ್ಲ ಅನ್ನುವ ಥರ ತಲೆ ಕೆಡಿಸಿಕೊಳ್ಳದೆ ಹಾಯಾಗಿ ತಿನ್ನುತ್ತಿದ್ದಾಳೆ ಭೂಮಿಕಾ. ಹೇಗೆ ಮಾತನಾಡಬೇಕು, ನನಗೆ ಇದೇ ಬೇಕು ಅಂತ ಹೇಗೆ ಹೇಳಬೇಕು ದೇವರೇ ಎಂದು ಸಂಜಯ್ಗೆ ಏನೂ ಅರ್ಥವಾಗುತ್ತಿಲ್ಲ. ಅದೇ ರೀತಿ ಒಂದು 10 ನಿಮಿಷ ಕಳೆದೇ ಹೋಯಿತು. ಇಬ್ಬರು ತಿಂಡಿ ತಿಂದು ಕಾರಿನಲ್ಲಿ ಹೊರಟರು. ಅಷ್ಟರಲ್ಲೇ ಭೂಮಿಕಾಗೆ ಅತ್ತೆ ಜಾನಕಮ್ಮನಿಂದ ಕಾಲ್ ಬಂದಿತು. ಅತ್ತೆ ಎಂದು ಕಾಲ್ ಪಿಕ್ ಮಾಡಿ ಸಂಜಯ್ನಿಂದ ಸ್ವಲ್ಪ ದೂರ ಜರುಗಿ ಮಾತನಾಡಿದಳು ಭೂಮಿಕಾ. ಅಮ್ಮ ಭೂಮಿ, ರಿಸಾರ್ಟಿಗೆ ತಲುಪಿದ್ರಾ ಎಂದು ಕೇಳಿದಳು ಜಾನಕಮ್ಮ. ಅವರ ಮಾತಲ್ಲಿ ಸಂತೋಷ ತುಂಟನಗೆ ಉಕ್ಕಿ ಬರುತ್ತಿದೆ. ಅತ್ತೆ ಎಂದು ಅತ್ತೆಯ ಮನಸ್ಸನ್ನು ಓದಿದವಳ ಥರ ಕಿಲಕಿಲ ಎಂದು ನಕ್ಕಳು ಭೂಮಿಕಾ. ಆ ದಡ್ಡನಿಗೆ ನೇರವಾಗಿ ಹೇಳಿದರೆ ಅರ್ಥವಾಗ್ತಿಲ್ಲ. ಇನ್ನು ನೀನಾ ಬಾಯಲ್ಲಿ ನಾಲಿಗೆ ಇಲ್ಲದವಳು. ಈ ಏಕಾಂತ ನಿಮ್ಮಿಬ್ಬರಿಗೆ ತುಂಬ ಅವಶ್ಯಕತೆ ಇದೆ. ನಾನು ನಿಮ್ಮ ಮಾವ ಅವನಿಗೆ ಎಷ್ಟೇ ಹೇಳಿದ್ರೂ ಈಗ ಇವೇನೂ ಬೇಡ ಅಂತ ನಮ್ಮ ಬಾಯಿ ಮುಚ್ಚಿಸುತ್ತಾನೆ. ಅದಕ್ಕೆ ನಿಮ್ಮ ತಂದೆ, ಅದೇ ನಮ್ಮ ಅಣ್ಣನಿಗೆ ಹೇಳಿ ಈ ರೀತಿ ಪ್ಲ್ಯಾನ್ ಮಾಡಿದೆ. ನೀನು ಪ್ರೀತಿಯಿಂದ ಹೇಳ್ತೀಯೋ ಅಥವಾ ತಲೆಯ ಮೇಲೆ 2 ಮುಟ್ಟಿಗೆ ಹೇಳ್ತೀಯೋ ನಿನ್ನಿಷ್ಟ. ನಿನ್ನ ಮನಸ್ಸಿನಲ್ಲಿರುವ ಮಾತು ಅವನಿಗೆ ಅರ್ಥವಾಗುವ ಥರ ಹೇಳಮ್ಮ ಎಂದಳು. ಪಾಪ ಅವನ ಮುಖ ನೋಡಿದ್ರೆ ಅಯ್ಯೋ ಅನಿಸುತ್ತದೆ. ಮೊದಲು ನಗು ಬಂದರೂ ಕೊನೆಯದಾಗಿ ಅತ್ತೆಯ ಬಾಯಿಂದ ಬಂದ ಮಾತಿಗೆ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡವು. ತಪ್ಪದೇ ಅತ್ತೆ, ಥ್ಯಾಂಕ್ ಯು ಸೋ ಮಚ್ ಎಂದು ಭೂಮಿಕಾ ಒಂದು ಕಣ್ಣಲ್ಲಿ ಕಣ್ಣೀರು ಸೋರಿಸುತ್ತಾ ಇನ್ನೊಂದು ಕಣ್ಣಲ್ಲಿ ನಗುತ್ತಿದ್ದಾಳೆ. ಇದನ್ನೆಲ್ಲ ನೋಡಿದ ಸಂಜಯ್ ಮತ್ತೆ ಏನಾಗಿದೆ ಎಂದು ಗಾಬರಿಯಿಂದ ಭೂಮಿಕಾ ಬಳಿ ಹೋದನು. ಅಷ್ಟರಲ್ಲೇ ಸ್ವಪ್ನಳಿಂದ ಮೆಸೇಜ್. ನಮ್ಮ ತಂದೆ ನಿಮ್ಮಿಬ್ಬರಿಗೆ ರೆಸಾರ್ಟ್ನಲ್ಲಿ ಹನಿಮೂನ್ ಪ್ಯಾಕೇಜ್ ಬುಕ್ ಮಾಡಿದ್ದಾರೆ ಬಾವಾ. ಮೊದಲೇ ಹೇಳಿದರೆ ನೀವು ಒಪ್ಪಿಕೊಳ್ಳುವುದಿಲ್ಲ ಅಂತ ಈ ರೀತಿ ಪ್ಲ್ಯಾನ್ ಮಾಡಿದ್ದಾರೆ. ಎಂಜಾಯ್. ಮೆಸೇಜ್ ನೋಡುತ್ತಾ ನಿಂತುಕೊಂಡ ಸಂಜಯ್ ಭುಜದ ಮೇಲೆ ಹಿಂದೆಯಿಂದ ಕೈ ಹಾಕಿ ಏನೋ ಗೊತ್ತಿಲ್ಲದವಳ ಥರ ನೋಡಿದಳು ಭೂಮಿಕಾ. ನಮ್ಮಿಬ್ಬರಿಗೋಸ್ಕರ ಹನಿಮೂನ್ ಪ್ಯಾಕೇಜ್ ಬುಕ್ ಮಾಡಿದ್ದಾರೆ. ಮೊದಲೇ ಹೇಳಿದರೆ ನಾವು ಒಪ್ಕೊಳ್ತೀವೋ ಇಲ್ಲೋ ಅಂತ ಈ ರೀತಿ ಪ್ಲ್ಯಾನ್ ಮಾಡ್ದಂಗಿದ್ದಾರೆ ಎಂದು ಸಂಜಯ್ ಭೂಮಿಕಾಳ ಕಣ್ಣಲ್ಲೇ ಕಣ್ಣಿಟ್ಟು ನೋಡುತ್ತಾ ತುಂಟನಾಗಿ ಬೀರುತ್ತಾ ಹೇಳಿದನು. ಸಂಜಯ್ನ ನೋಟ ಅವಳ ಹೃದಯಕ್ಕೆ ಚುಚ್ಚುತ್ತಿದ್ದರೆ ತುಟಿಗಳ ಮೇಲೆ ಸಣ್ಣನೆಯ ಮುಗುಳ್ನಗೆ. ಕೆನ್ನೆಗಳು ನಾಚಿಕೆಯಿಂದ ಕೆಂಪೇರಿ ತಲೆ ಬಗ್ಗಿಸಿಕೊಂಡು ಆ ಕಡೆ ಈ ಕಡೆ ನೋಡುತ್ತಿದ್ದಾಳೆ ಭೂಮಿಕಾ. ಒಂದು ಕ್ಷಣದ ನಂತರ ಇಬ್ಬರೂ ಒಬ್ಬರನ್ನೊಬ್ಬರು ನೋಡಿಕೊಂಡು ನಕ್ಕರು. ಇಬ್ಬರು ರಿಸಾರ್ಟ್ ಫುಲ್ ಸುತ್ತಾಡಿ ಬರೋಣ ಅಂತ ಅಂದುಕೊಂಡರು. ತನ್ನ ಪಕ್ಕದಲ್ಲಿ ನಡೆಯುತ್ತಿರುವ ಭೂಮಿಕಾ ಕೈಯನ್ನ ತನ್ನ ಕೈಯಿಂದ ಹಿಡಿದುಕೊಂಡು ನಿಧಾನವಾಗಿ ತನ್ನ ಹೃದಯಕ್ಕೆ ಆನಿಸಿಕೊಂಡನು ಸಂಜಯ್. ಇಬ್ಬರೂ ಸ್ವಲ್ಪ ಹೊತ್ತು ಸುತ್ತಾಡಿ ಒಂದು ಸ್ವಿಮ್ಮಿಂಗ್ ಪೂಲ್ ಪಕ್ಕದಲ್ಲಿ ಕುಳಿತುಕೊಂಡರು. ನನ್ನನ್ನು ಒಬ್ಬ ರೌಡಿ ಪೋಖರಿ ಅಂತ ಅಂದುಕೊಂಡೆ ಅಲ್ವಾ ಎಂದನು. ಹೌದು ಎನ್ನುವ ಥರ ನಗುತ್ತಾ ಸಂಜಯ್ ಕೈಯನ್ನು ಹಿಡಿದುಕೊಂಡು ಭುಜದ ಮೇಲೆ ತನ್ನ ತಲೆಯನ್ನು ಇಟ್ಟಳು. ಹಾಗಾದರೆ ಈ ರೌಡಿಯನ್ನ ಪೋಖರಿಯನ್ನ ಯಾಕೆ ಮದುವೆ ಮಾಡಿಕೊಂಡೆ ಎಂದು ಇಷ್ಟು ದಿನ ತನ್ನ ಮನಸ್ಸಿನಲ್ಲಿ ಇರುವ ಪ್ರಶ್ನೆಯನ್ನು ಕೇಳಿಬಿಟ್ಟನು ಸಂಜಯ್. ಸಂಜಯ್ ಆ ರೀತಿ ಕೇಳುವಷ್ಟರಲ್ಲಿ ಭೂಮಿಕಾ ಚುರುಕೋಪದಿಂದ ಅವನ ಕಡೆ ನೋಡಿದಳು. ಕೋಪ ಮಾಡ್ಕೋಬೇಡ ಭೂಮಿ, ನನ್ನ ಮೇಲೆ ನಿನಗೆ ಒಳ್ಳೆಯ ಅಭಿಪ್ರಾಯ ಇಲ್ಲ ಅಂತ ನನಗೆ ಗೊತ್ತು.
ಮತ್ತೆ ಯಾಕೆ ಮದುವೆಗೆ ಒಪ್ಪಿಕೊಂಡೆ ಎಂದು ಭೂಮಿಕಾ ಮುಖವನ್ನು ತನ್ನ ಕೈಗಳಲ್ಲಿ ಹಿಡಿದುಕೊಂಡು ಹಣೆಯ ಮೇಲೆ ಮುತ್ತನ್ನು ಹಿಡುತ್ತಾ ಕೇಳಿದನು. ಅಪ್ಪ ಹೇಳಿದ್ರು ಆ ಹುಡುಗ ತುಂಬ ಒಳ್ಳೆಯವನು ಅಂತ. ಆದರೆ ನನಗೆ ಆಗ ಅರ್ಥವಾಗಲಿಲ್ಲ, ಈಗ ಗೊತ್ತಾಗ್ತಿದೆ ಎಂದು ಚಿಕ್ಕ ಮಗುವಿನ ಥರ ಅಳುತ್ತಾ ಹೇಳಿದಳು. ಸಂಜಯ್ ಜೋರಾಗಿ ನಗುತ್ತಾ ಭೂಮಿಕಾ ಹಣೆಗೆ ತನ್ನ ಹಣೆಯನ್ನು ಆನಿಸಿ ತನ್ನ ಮೂಗಿನಿಂದ ಅವಳ ಮೂಗನ್ನು ಉಜ್ಜಿದನು. ಭೂಮಿಕಾ ನಾಚಿಕೆ ಪಡುತ್ತಾ ನಕ್ಕಳು. ತುಂಬ ಚೆನ್ನಾಗಿದೆ ಆ ನಗು. ಏನು ಗೊತ್ತಾಯಿತು ನನ್ನ ಒಳ್ಳೆಯತನ, ಹೇಳು ಸ್ವಲ್ಪ ನೋಡೋಣ ಎಂದು ಹೆಮ್ಮೆಯಿಂದ ಕಣ್ಣೆದುರಾಕುತ್ತಾ ಕೇಳಿದನು. ನಾನು ಏನು ಹೇಳಿದರೂ ಏನಂದರೂ ನೀವು ತುಂಬ ತಾಳ್ಮೆಯಿಂದ ಸಹಿಸಿಕೊಂಡಿದ್ರಿ. ನಾನು ನಿನ್ನನ್ನು ದೂರ ಇಟ್ಟರೂ ನೀವು ನನ್ನನ್ನು ಬಲವಂತ ಮಾಡಲಿಲ್ಲ. ಮುಖ್ಯವಾಗಿ ನಮ್ಮಿಬ್ಬರ ಮಧ್ಯೆ ಬೇರೆಯವರು ಬರಬೇಕಂತ, ನಮ್ಮಿಬ್ಬರನ್ನು ದೂರ ಮಾಡಬೇಕು ಅಂತ ನೋಡಿದವರ ಕೆನ್ನೆಯನ್ನು ಪಟ್ಟಂತ ಅನಿಸಿದ್ರಿ. ಇದಕ್ಕಿಂತ ಒಳ್ಳೆಯವನು ನನಗೆ ಸಿಗ್ತಾನಾ ಹೇಳಿ ಎಂದು ಭೂಮಿಕಾ ಸಂಜಯ್ನ ಸೊಂಟದ ಸುತ್ತಲೂ ಕೈಗಳು ಹಾಕಿ ಹಿಡಿದುಕೊಂಡು ಅವನ ಎದೆಯ ಮೇಲೆ ತಲೆಯಿಟ್ಟು ಮಲಗಿ ಹೇಳಿದಳು. ಒಂದು ಕ್ಷಣ ಸಂಜಯ್ನ ಹೃದಯ ವೇಗವಾಗಿ ಒಡೆದುಕೊಳ್ಳುವುದನ್ನು ಗಮನಿಸಿದಳು ಭೂಮಿಕಾ. ತಲೆ ಎತ್ತಿ ಸಂಜಯ್ ಕಣ್ಣುಗಳೊಳಕ್ಕೆ ನೋಡಿದಳು. ಸಂಜಯ್ ಕಣ್ಣುಗಳಲ್ಲಿ ಆಶ್ಚರ್ಯ, ಆನಂದ. ಎಷ್ಟು ಮುದ್ದಾಗಿದೆಯೇ ಎಂದು ಸಂಜಯ್ ಸುತ್ತಲೂ ನೋಡಿ ಭೂಮಿಕಾಳ ತುಟಿಗಳ ಮೇಲೆ ಗಾಢವಾದ ಮುತ್ತಿಟ್ಟನು. ಸಂಜಯ್ನ ತುಟಿಗಳು ತನ್ನ ತುಟಿಗಳನ್ನು ಬಿಟ್ಟ ತಕ್ಷಣ ಉಸಿರಾಡುವುದಕ್ಕೆ ಕಷ್ಟಪಡುತ್ತಾ ತುಟಿಗಳ ಮೇಲೆ ಏನೋ ತಣ್ಣಗೆ ಹನಸಿ ಏನು ಅಂತ ಕೈಯಲ್ಲಿ ಮುಟ್ಟಿ ನೋಡಿದಳು. ನಿಮ್ಮನ್ನ ಎಂದು ತುಟಿಗಳ ಮೇಲೆ ಸಂಜಯ್ ಮಾಡಿದ ಸ್ವೀಟ್ ಗಾಯದ ರಕ್ತವನ್ನು ಕೈಯಿಂದ ಮುಟ್ಟಿ ತೋರಿಸುತ್ತಾ ಸಂಜಯ್ ಭುಜಕ್ಕೆ 2 ಗುದ್ದು ಗುದ್ದಿದಳು. ಸಾರಿ, ಅಷ್ಟೊಂದು ಮುದ್ದಾಗಿ ಮುಖ ಇಟ್ಟರೆ ಮುತ್ತೇನು, ಇನ್ನೂ ಏನೇನೋ ಮಾಡಬೇಕು ಅನಿಸುತ್ತದೆ ಎಂದು ಸಂಜಯ್ ನಿಧಾನವಾಗಿ ಗೊಣಗಿದನು. ನನ್ನ ಪ್ರೀತಿಯನ್ನು ಯಾವ ರೀತಿ ಹೇಳಬೇಕು, ಹೇಗೆ ಹೇಳಬೇಕು ಅಂತ ಗೊತ್ತಾಗದೆ ನನ್ನ ಉಸಿರು ನಿಂತೋದಂತಾಯಿತು ಎಂದು ಸಂಜಯ್ ಮುಖವನ್ನು ಸಪ್ಪಗೆ ಹಿಡುತ್ತಾ ಹೇಳುವಷ್ಟರಲ್ಲಿ ಭೂಮಿಕಾ ಕಣ್ಣಲ್ಲಿ ನೀರಾಕಿಕೊಂಡು ಗಂಡನನ್ನು ಗಟ್ಟಿಯಾಗಿ ಹಪ್ಪಿಕೊಂಡಳು. ನಾನೊಬ್ಬಳು ಹುಚ್ಚಿ, ನಿನ್ನ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳಲಿಲ್ಲ. ತುಂಬ ನೋವು ಕೊಟ್ಬಿಟ್ಟೆ ಅಲ್ವಾ, ತುಂಬ ಕಾಯಿಸಿದೆ ಅಲ್ವಾ, ಸಾರಿ ರೀ ಎಂದು ಸಂಜಯ್ ಮುಖವನ್ನು ಮುತ್ತುಗಳಿಂದ ಮುಳುಗಿಸಿದಳು. ಎಲ್ಲ ಈಗಲೇನಾ ಅಥವಾ ರಾತ್ರಿಗೇನಾದರೂ ಎಂದು ಸಂಜಯ್ ತನ್ನ ಮಾತನ್ನು ಪೂರ್ತಿ ಮಾಡುವುದಕ್ಕಿಂತ ಮುಂಚೆಯೇ ಭೂಮಿಕಾ ಸಂಜಯ್ ಬಾಯನ್ನು ಕೈಯಿಂದ ಮುಚ್ಚಿ ಚಿರುಕೋಪದಿಂದ ನೋಡಿದಳು. ಆ ದಿನವೆಲ್ಲ ಅವರಿಬ್ಬರು ಸಂತೋಷದಿಂದ ಕಳೆದರು. ಆ ರಾತ್ರಿ ಅವರ ಮನಸ್ಸುಗಳ ಜೊತೆಗೆ ಅವರ ದೇಹಗಳು ಒಂದಾದವು. ಕೆಲವು ಕಲಹಗಳ ನಂತರ ನಡೆದ ಅವರ ಫಸ್ಟ್ ನೈಟ್ ಅವರ ಜೀವನದಲ್ಲಿ ಮರೆಯಲಾಗದ ಮಧುರವಾದ ರಾತ್ರಿಯಾಗಿ ಉಳಿಯಿತು. ಕತೆ ಮುಕ್ತಾಯವಾಯಿತು. ನಿಮಗೆ ಈ ಕತೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಥ್ಯಾಂಕ್ ಯು. ಧನ್ಯವಾದಗಳು.